ಹಲವಾರು ಶಾಶ್ವತ ಯೋಜನೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇವತ್ತು ಕೂಡ ನಾವು ಒಂದು ಸುಂದರವಾದ ಪಾರ್ಕನ್ನು ಲಯನ್ಸ್ ಅವೆನ್ಯೂ ಅಂತ ಮಾಡಿ ಸರ್ಕಲ್ನಲ್ಲಿ ಇವತ್ತು ಈಗಾಗಲೇ ಉದ್ಘಾಟಿಸಿದರೆ ನಮ್ಮ ರಾಜ್ಯಪಾಲರಾದಂಥ PM ಭಾರತಿ ಅವರು, ಅದೇ ರೀತಿ ನಮ್ಮೆಲ್ಲ ಹಿರಿಯ ಸದಸ್ಯರು ಮತ್ತು ಇದಕ್ಕೆ ಕಾರಣೀಕರ್ತರಾದ ಡಾಕ್ಟರ್ ವಸಂತ ಬಾಳಿಗರ್ ಅವರು, ಇದಕ್ಕೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ರೂವಾರಿ ಅವರು ನಾವು ಯಾವ ಸಂದರ್ಭದಲ್ಲೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಮೊದಲಾಗಿ ನಮ್ಮ ವಿಶೇಷ ಚೇತನ ಮಕ್ಕಳಿಂದ ಒಂದು ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಎಲ್ಲರೂ ಈ ನೃತ್ಯವನ್ನು ವೀಕ್ಷಿಸಿ ಸಹಕರಿಸಿ. ಇದರ ನಂತರ ನಾವು ಸಭಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಹಾಗೆ ಮೂಡದ ಚೀಫ್ ಸೆಕ್ರೆಟರಿ ಆದಂತ ಅಭಿಲಾಷ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಕಾರ್ಯಕ್ರಮಕ್ಕೆ ಬಂದಂತ ಆಸು ಪೂಜಾರಿ ಅವರು, ದೇವಿಗೌಡರ್ ಅವರು, ಹಾಗೆ ನಮ್ಮ ಗೌರವಾನ್ವಿತ ಡಾಕ್ಟರ್ ಭಾರತಿ BM ಹಾಗೂ ಇಲ್ಲಿನ ಕೌನ್ಸಿಲರ್ ಆದಂತ ಸೀನಾ ಖಾದರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಇದೀಗ ನಮ್ಮ ಪುಟಾಣಿಗಳಿಂದ ನೃತ್ಯ ರೂಪಕವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ.
ಯೋಜನೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇವತ್ತು ಲಯನ್ಸ್ ಅವೆನ್ಯೂವನ್ನು ಕೂಡ ಇವತ್ತು ಉದ್ಘಾಟನೆ ನೆರವೇರಿದೆ. ಈಗಾಗಲೇ ಈ ಉದ್ಘಾಟನೆಯ ಸಭಾ ಕಾರ್ಯಕ್ರಮವನ್ನು ಈಗ ನಾವು ಚುಟ್ಟಾಗಿ ನೆರವೇರಿಸಲಿಕ್ಕೆ ಇದ್ದೇವೆ. ಅವರು ಕೂಡ ವೇದಿಕೆಗೆ ಒಂದು ಆಸನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ವಸಂತ ಬಾಳಿಗ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಟ್ವಾಳದ ಲಯನ್ಸ್ ಅವೆನ್ಯೂ ಇದರ ಉದ್ಘಾಟನಾ ಕಾರ್ಯಕ್ರಮದ ಪ್ರಸ್ತುತಿಗೆ ತರ್ತಾ ಇದೆ. ಹೀಗೆ ಮೊದಲನಾಗಿ ಪ್ರಾರ್ಥನೆಗಾಗಿ ಉಮೇಶ್ ಆಚಾರ್ಯರನ್ನು ಆಹ್ವಾನಿಸುತ್ತಿದ್ದಾರೆ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅವಕಾಶ. ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆ ಲಯನ್ಸ್ ಕ್ಲಬ್ ಬಂಟ್ವಾಳ 52 ವರ್ಷಗಳ ಇತಿಹಾಸ ಕಂಡಂತಹ ವಿಶೇಷ ಪರಂಪರೆಯುಳ್ಳಂತಹ ಒಂದು ಪ್ರತಿಷ್ಠಿತ ಸೇವಾ ಸಂಸ್ಥೆ ನಮ್ಮದು. ಅದೆಷ್ಟೋ ಶಾಶ್ವತ ಯೋಜನೆಗಳನ್ನು ನೀಡಿದ, ಅದೆಷ್ಟೋ ನಾಯಕರುಗಳನ್ನು ಸಮಾಜಕ್ಕೆ ಸಮರ್ಪಿಸಿದ ಹಿರಿಮೆ ಈ ಸಂಸ್ಥೆಗಿದೆ. ವಿಶೇಷವಾಗಿ ಈ ಒಂದು ಲಯನ್ಸ್ ಸೇವಾ ಮಂದಿರ, ನಿರ್ಮಲ ಹೃದಯ ವಿಶೇಷ ಮಕ್ಕಳ ಪಾಲನಾ ಕೇಂದ್ರ, ಲಯನ್ಸ್ ಫಿಸಿಯೋಥೆರಪಿ ಇರ್ಬೋದು, ಲಯನ್ಸ್ ಚಿಲ್ಡ್ರನ್ ಪಾರ್ಕ್, ಲಯನ್ಸ್ ಅವೆನ್ಯೂ, ಇದೀಗ ಮಾನ್ಯ ರಾಜ್ಯಪಾಲರಿಂದ ಉದ್ಘಾಟನೆಗೊಂಡಂತಹ ಲಯನ್ಸ್ ಅವೆನ್ಯೂ 2 ಇದು ನಮ್ಮ ಒಂದು ಹೆಮ್ಮೆ, ನಮ್ಮ ಗೌರವ ಅಂತ ಹೇಳಿಕೆ ಭಾವಿಸ್ತಾ ಇದ್ದೇನೆ. ಈಗಾಗಲೇ ಈ ಒಂದು ಲಯನ್ಸ್ ಅವೆನ್ಯೂ ಒಂದು ಹೊಸ ನಗರ ಸುಂದರೀಕರಣದ ಭಾಗವಾಗಿ ಕೈಗೊಂಡಂತಹ ಈ ಯೋಜನೆಯನ್ನು ಉದ್ಘಾಟನೆಗೊಳಿಸಿದಂತಹ ನಮ್ಮ ನೆಚ್ಚಿನ ನಾಯಕರು, ನಮ್ಮೆಲ್ಲರ ಗೌರವಾನ್ವಿತ ರಾಜ್ಯಪಾಲರಾಗಿರುವಂತಹ ಲಯನ್ BM ಭಾರತಿ ಮೇಡಮ್ ನಿಮಗೆ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಲಯನ್ ದೇವಿಕಾ ದಾಮೋದರ್ ಇವರು ಹೂವನ್ನು ನೀಡಿ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತ. ಸಮಾರಂಭದಲ್ಲಿ ಈ ಒಂದು ಲಯನ್ಸ್ ಅವೆನ್ಯೂ ಆಯೋಜನೆ ಮಾಡಬೇಕಿದ್ರೆ ಇದಕ್ಕೆ ನಮಗೆ ಪುರಸಭೆಯ ಸಹಕಾರ, ಪುರಸಭೆಯ ಅನುಮತಿ ಅತ್ಯಗತ್ಯ. ಆ ಮುಖೇನ ನಮಗೆ ಈ ಒಂದು ಅವೆನ್ಯೂ ನಮಗೆ ಯೋಜನೆಗೆ ಕೈಗೊಳ್ಳಲು ನಮಗೆ ಸಹಕಾರ ನೀಡಿದಂತಹ ಅನುಮತಿಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಸೇವಾ ಯೋಜನೆಗೆ ಸಹಕಾರ ನೀಡಿದಂತಹ ನಮ್ಮ ನೆಚ್ಚಿನ ಬಂಟ್ವಾಳ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ವಾಸು ಪೂಜಾರಿ ಸರ್ ತಮ್ಮನ್ನು ಕೂಡ ಗೌರವಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಗೌರವಾನ್ವಿತರನ್ನು ಲಯನ್ ಶ್ರೀನಿವಾಸ್ ಪೂಜಾರಿ ಇವರು ಹೂವನ್ನು ನೀಡಿ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ನಗರ ಸುಂದರೀಕರಣದ ಯೋಜನೆಗೆ ಹೊಸ ರೂಪ ಕೊಡುವಲ್ಲಿ ವಿಶೇಷ ಮುತುವರ್ಜಿ ವಹಿಸಿರುವವರು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರ ಬಂಟ್ವಾಳದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬೇಬಿ ಕುಂದರ್, ನಮ್ಮೆಲ್ಲರ ಹಿತೈಷಿಗಳು, ಇವರು ಕೂಡ ಬಹಳ ಗೌರವಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಗೌರವಾನ್ವಿತರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದೆ. ಇವರನ್ನು ಗೌರವಾನ್ವಿತ ಲಯನ್ ಮೊಹಮ್ಮದ್ ಅನೀಫ್ ಸರ್ ವೇದಿಕೆ ಬಂದು ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಂಟ್ವಾಳ ಪುರಸಭೆಯ ಗೌರವಾನ್ವಿತ ಸದಸ್ಯರು, ಈ ಭಾಗದ ನಮ್ಮ ಲಯನ್ಸ್ ಸೇವಾ ಮಂದಿರದ ಯಾವುದೇ ಒಂದು ಆಶಯಗಳಿದ್ದರೆ ನಮಗೆ ಕೂಡಲೇ
ಸ್ಪಂದಿಸಿ ಸಹಕಾರ ನೀಡುವಂತಹ ನಮ್ಮ ಗೌರವಾನ್ವಿತ ಪುರಸಭಾ ಸದಸ್ಯರಾಗಿರುವಂತಹ ಶ್ರೀಮತಿ ಝೀನತ್ ಅಬ್ದುಲ್ ಖಾದರ್ ಮೇಡಮ್ ನಿಮ್ಮನ್ನು ಕೂಡ ಬಹಳ ಗೌರವಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಇವರನ್ನು ಲಯನ್ ಗೀತಾಜಿ ಶ್ರೀ ಮೇಡಮ್ ವೇದಿಕೆ ಬಂದು ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ನಮಗೆಲ್ಲ ಬಹಳ ಗೌರವ ಅಭಿಮಾನ ನಮ್ಮ ಸ್ಥಾಪಕ ಅಧ್ಯಕ್ಷರು 52 ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆಯ ಸಾರಥ್ಯವನ್ನು ಹಿಡಿದು ಇಂದಿನವರೆಗೆ ಎಲ್ಲ ಅಧ್ಯಕ್ಷರುಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವರು ನಮ್ಮ ಸ್ಥಾಪಕ ಅಧ್ಯಕ್ಷರು ಸರಿ, 10ನೇ ವರ್ಷದ ಅಧ್ಯಕ್ಷರು ಸರಿ, 25ನೇ ವರ್ಷದ ಅಧ್ಯಕ್ಷರು ಮಾತ್ರ ಅಲ್ಲ, ನಮ್ಮ 50ನೇ ವರ್ಷದ ಅಧ್ಯಕ್ಷರಾಗಿಯೂ ಕೂಡ ನಮ್ಮ ಸಂಸ್ಥೆಗೆ ಮುನ್ನಡೆದಂತಹ ಕೀರ್ತಿ ಇಡೀ ಜಗತ್ತಿನಲ್ಲಿ ಎಲ್ಲಿ ಸಿಗಲಿಕ್ಕಿಲ್ಲ. ಅಂತ ಒಂದು ವಿಶೇಷ ಒಂದು ಸಾಧನೆ ಮಾಡಿದಂತಹ ಒಂದು ಲಯನ್ಸ್ ಪ್ರೀತಿಯನ್ನು ತನ್ನ ಜೀವನದ ಒಂದು ಆದರ್ಶವಾಗಿ ಜೀವನದುದ್ದಕ್ಕೂ ಲಯನ್ಸಿನ ತತ್ವ ಆದರ್ಶವನ್ನು ಮೈಗೂಡಿಸಿಕೊಂಡಂತಹ ನಮ್ಮ ನೆಚ್ಚಿನ ಮಾರ್ಗದರ್ಶಕರು ನಮ್ಮ ಗುರುಗಳಾಗಿರುವಂತಹ ಲಯನ್ ಡಾಕ್ಟರ್ ಬಿ ವಸಂತ್ ಬಾಳಿಗ ತಮ್ಮನ್ನು ಬಹಳ ಗೌರವದಿಂದ ಆದರ್ಶಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವರನ್ನು ಲಯನ್ ಜಯಂತ್ ಶೆಟ್ಟಿ ಅವರ ವೇದಿಕೆ ಬಂದು ಗೌರವಪೂರ್ವಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಕಾರ್ಯದರ್ಶಿ ದೇವಿಕಾ ದಾಮೋದರ್ ಹಾಗೆ ಕೋಶಾಧಿಕಾರಿ ಯೋಗ ಪೂಜಾರಿ ತಮ್ಮ ಕೂಡ ಸ್ವಾಗತಿಸುವುದರೊಂದಿಗೆ ನಮ್ಮ ವಿಶೇಷ ಚೇತನ ಪಾಲನಾ ಕೇಂದ್ರದ ಒಂದು ವೈದ್ಯರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಬಂದಿರುವಂತಹ ಎಲ್ಲ ಲೈವ್ ಬಂಧುಗಳಿಗೆ, ವಿಶೇಷವಾಗಿ ನಮ್ಮ ಈಗಾಗಲೇ ಒಂದು ನೃತ್ಯ ಒಂದು ಪ್ರದರ್ಶನವನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶಿಸಿದಂತಹ ನಮ್ಮ ವಿಶೇಷ ಮಕ್ಕಳಿಗೆ ಹಾಗೂ ಹೆತ್ತವರಿಗೆ ಎಲ್ಲರಿಗೂ ಕೂಡ ಬಂದಿರುವಂತಹ ಎಲ್ಲ ಪೋಷಕರಿಗೆ ಪ್ರೀತಿಪೂರ್ವಕವಾಗಿ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸುಸ್ವಾಗತ. ಥ್ಯಾಂಕ್ ಯು. ಎಲ್ಲ ಅಭಿವೃದ್ಧಿಗೆ ನಮ್ಮೆಲ್ಲ ಲಯನ್ಸ್ ಕ್ಲಬ್ಬಿನ ಸದಸ್ಯರ ಸಹಕಾರ ಒಂದು ಕಡೆ ಇದ್ರೆ, ನಮ್ಮ ಟ್ರಸ್ಟಿನ ಸದಸ್ಯರ ಸಹಕಾರ ಅಂತೂ ಬಹಳ ಪ್ರಮುಖವಾಗಿ ಇರ್ತದೆ. ಈ ಎಲ್ಲ ಟ್ರಸ್ಟಿನ ಸದಸ್ಯರ ಸಹಕಾರದಿಂದ ಇವತ್ತು ಅಥವಾ ಲಯನ್ಸ್ ಮೆಂಬರ್ ಇರ್ಬೋದು ಮತ್ತು ನಾವು ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಲಯನ್ ಡಾಕ್ಟರ್ ವಸಂತ್ ಬಾಳಿಗರವರ ಮುತುವರ್ಜಿಯಿಂದ ಇವತ್ತು ಲಯನ್ಸ್ ಅವೆನ್ಯೂ ಉದ್ಘಾಟನೆಗೊಂಡಿದೆ. ಹಾಗೆ ಈ ಟ್ರಸ್ಟಿನ ಕೋಶಾಧಿಕಾರಿ ಸುನೀಲ್ ಬಿ ಅವರು ಬಹಳ ಅಚ್ಚುಕಟ್ಟಾದ ಒಂದು ಲೆಕ್ಕಾಚಾರವನ್ನು ಇಟ್ಟಿದ್ದರಿಂದ ಬಹುಶಃ ಇವತ್ತು ಈ ಸಂಸ್ಥೆ ಇಷ್ಟೊಂದು ಯಶಸ್ವಿಯಾಗಿ ಈಗ ಮುನ್ನಡೆತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ ಅವರ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಆ ವ್ಯವಸ್ಥೆಯ ಪ್ರಸ್ತಾವನೆ ಇದೀಗ ಸುನೀಲ್ ಬಿ ಅವರು 72-73ರಲ್ಲಿ ಡಾಕ್ಟರ್ ವಸಂತ್ ಬಾಳಿಗರವರ ಅಧ್ಯಕ್ಷತೆಯಲ್ಲಿ ನಮ್ಮ ಈ ಬಂಟ್ವಾಳ ಲಯನ್ಸ್ ಕ್ಲಬ್ ಉದ್ಘಾಟನೆಗೊಂಡಿತು. ಅಂದಿನಿಂದ ಇಂದಿನವರೆಗೂ ಸೇವೆ ಮತ್ತು ಆಡಳಿತದಲ್ಲಿ ಲಯನ್ಸ್ ಜಿಲ್ಲೆ 317Dಯಲ್ಲಿ ತನ್ನದೇ ಆದಂತಹ ಒಂದು ವಿಶೇಷ ಸ್ಥಾನಮಾನವನ್ನು ಈ ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳವು ಪಡೆದುಕೊಂಡಿದೆ. ಬಹುಶಃ ನಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಶ್ರೀನಿವಾಸ್ ಪೂಜಾರಿಯವರ ನೇತೃತ್ವದಲ್ಲಿ ಅವರ ಟರ್ಮಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ನಂಬರ್ 1 ಸ್ಥಾನವನ್ನು ಕೂಡ ಪಡೆದುಕೊಂಡದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ತದನಂತರ ಈಗಿನ ಅಧ್ಯಕ್ಷರ ನಾಯಕತ್ವದಲ್ಲಿ ಕೂಡ ನಾವು 2ನೇ ಸ್ಥಾನದಲ್ಲಿ ಮುಂದುವರಿತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ 1ನೇ ಸ್ಥಾನಕ್ಕೆ ಕೂಡ ತಲುಪಲಿಕ್ಕಿದ್ದೇವೆ. ಇಷ್ಟು ಮಾತ್ರ ಅಲ್ಲದೆ ನಮ್ಮ ಸ್ಥಾಪಕ ಅಧ್ಯಕ್ಷರ ಜೊತೆಗೆ ಆವತ್ತಿನಿಂದ ಇವತ್ತಿನವರೆಗೆ ಅನೇಕ ಸ್ಥಾಪಕ ಸದಸ್ಯರುಗಳು, ಹಿರಿಯ ಸದಸ್ಯರುಗಳು ನಮ್ಮ ಜೊತೆಗೆ ಸೇವೆ ನೀಡುತ್ತಾ ಬಂದಿದ್ದಾರೆ. ಅವರೆಲ್ಲರ ಹೆಸರು ಹೇಳುವಾಗ ಎಲ್ಲಿದ್ದಾರೆ ಎಲ್ಲರೂ. ನಮ್ಮ ಈಗ ತಪನ್ನಲ್ ಅವರು ಹೇಳಿದರು, ಟ್ರಸ್ಟ್ ಲಯನ್ಸ್ ಟ್ರಸ್ಟಿನ ಖಜಾಂಚಿ ಅಂತ. ಲಯನ್ಸ್ ಟ್ರಸ್ಟಿನ ಖಜಾಂಚಿ ನಾನು ಇತ್ತೀಚೆಗೆ ಆಗಿದ್ದು. ಲಯನ್ಸ್ ಟ್ರಸ್ಟನ್ನು ಸ್ಥಾಪಿಸಿದ್ದು 1999ರಲ್ಲಿ. ಆ 1999ರಲ್ಲಿ ಸ್ಥಾಪನೆಗೊಂಡಂತಹ ನಮ್ಮ ಲಯನ್ಸ್ ಕ್ಲಬ್ ಲಯನ್ಸ್ ಸೇವಾ ಟ್ರಸ್ಟ್ ಮುಂದಕ್ಕೆ 2001ರಲ್ಲಿ ನಮ್ಮ ಎಲ್ಲ ಟ್ರಸ್ಟಿನ ಸದಸ್ಯರುಗಳ ಸಹಕಾರದ ಮೇರೆಗೆ ಹಾಗೂ ದಾನಿಗಳ ಸಹಕಾರದೊಂದಿಗೆ ಈ ಒಂದು ಸೇವಾ ಮಂದಿರವನ್ನು ಕಟ್ಟುವಲ್ಲಿ ಯಶಸ್ವಿಯಾಯಿತು. 2001ರಲ್ಲಿ ನಮ್ಮ ಈ ಸೇವಾ ಮಂದಿರವನ್ನು ನಾವು ಲೋಕಾರ್ಪಣೆ ಮಾಡಿದ್ದೆವು. ಬಂಧುಗಳೇ, ತಾವೆಲ್ಲರೂ ಗಮನಿಸಿರ್ಬೋದು, ಈಗ ಒಂದು ಮಕ್ಕಳ ಒಂದು ಕಾರ್ಯಕ್ರಮ ನಾವು ಕೊಟ್ಟಿದ್ವಿ. ವಿಶೇಷ ಚೇತನ ಮಕ್ಕಳು, ನಾವು ದೇವರ ಮಕ್ಕಳಂತ ಕರಿತೇವೆ ಅವರನ್ನು. ನಾವು ಲಯನ್ಸ್ ಕ್ಲಬ್ ಬಂಟ್ವಾಳದಲ್ಲಿ ಲಯನ್ಸ್ ಸೇವಾ ಮಂದಿರ ಅಂತ ಹೇಳುವ ಒಂದು ಬೋರ್ಡ್ ಹಾಕಿಕೊಂಡು ಈ ದೇವರ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ.
ಅದಕ್ಕೆ ಮುಖ್ಯ ಕಾರಣರಾದಂಥವರು ನಮ್ಮ ಈ ಒಂದು ವಿಶೇಷಚೇತನ ಮಕ್ಕಳ ಪಾಲನಾ ಕೇಂದ್ರವನ್ನು ಸ್ಥಾಪಿಸಿದಂತಹ ನಮ್ಮ ಡಾಕ್ಟರ್ ವಸಂತ್ ಬಾಳಿಗರು ಹಾಗೂ ಅವರಿಗೆ ಜೊತೆಯಾಗಿ ನಿಂತಹ ಹನೀಫ್ ಸರ್ ಮತ್ತು ದಾಮೋದರ್ ಬಿ ಅವರು ಹನೀಫ್ ಸರ್ ಅವರು ಆವಾಗ ಕಾರ್ಯದರ್ಶಿಗಳಾಗಿದ್ದರು ಮತ್ತು ನಮ್ಮ ದಾಮೋದರ್ ಬಿ ಅವರವರು ಆಗಿನ ಖಜಾಂಚಿಯಾಗಿದ್ದರು. ತದನಂತರ ಅನೇಕ ವರ್ಷಗಳ ಕಾಲ ಈ ಒಂದು ನಮ್ಮ ಏನು ವಿಶೇಷಚೇತನ ಮಕ್ಕಳ ಒಂದು ಸೇವಾ ಕಾರ್ಯವನ್ನು ಮಾಡುತ್ತಾ ಬಂದಿದ್ದೇವೆ. ಅದರ ಸಂಚಾಲಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು ನಮ್ಮ ದಾಮೋದರ್ ಬಿ ಅವರು. ಹೀಗೆ ತದನಂತರ ನಮ್ಮ ಕ್ಲಬ್ಬಿನಿಂದ ನಾವು ಜಿಲ್ಲೆಗೆ ಅನೇಕ ಪ್ರಾಂತೀಯ ಅಧ್ಯಕ್ಷರುಗಳನ್ನು ವಲಯ ಅಧ್ಯಕ್ಷರುಗಳನ್ನು ಕೊಟ್ಟಿದ್ದೇವೆ. ಅಷ್ಟು ಮಾತ್ರ ಅಲ್ಲದೆ ಅನೇಕ ನಾಯಕರುಗಳು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಹೊತ್ತು ಕೆಲಸ ಮಾಡಿದ್ದಾರೆ. ಆದರೆ ಅವರೆಲ್ಲರ ಒಂದು ಉದ್ದೇಶ ಈ ನಮ್ಮ ಸೇವಾ ಸಂಸ್ಥೆಯ ಮೂಲಕ ಜನರಿಗೆ ಸೇವೆ ಕೊಡುವಂಥದ್ದು. ಅದರ ಮೂಲಕ ನಾವು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬಂಟ್ವಾಳದ ಜನರ ಮನವನ್ನು ಕೂಡ ಗೆದ್ದಿದ್ದೇವೆ ಅಂತ ಹೇಳಿ ನಾನು ಖಂಡಿತ ಹೆಮ್ಮೆ ಪಡ್ತಾ ಇದ್ದೇನೆ. ಈಗ ತಾನೇ ನಾವು ಲಯನ್ಸ್ ಸುಂದರೀಕರಣ ಯೋಜನೆಯಾಗಿ ಲಯನ್ಸ್ ಅವೆನ್ಯೂವನ್ನು ಉದ್ಘಾಟಿಸಿದ್ದೇವೆ. ಬಂಧುಗಳೇ, ನಾನು ಇಲ್ಲಿ ಹೇಳಬೇಕಾಗಿರುವುದು ಮತ್ತೊಮ್ಮೆ ಈ ಕಲ್ಪನೆ ಕೂಡ ನಮ್ಮ ಡಾಕ್ಟರ್ ವಸಂತ್ ಬಾಳಿಗರ್ ಅವರದೊಂದು ಕನಸಿತ್ತು. ಈ ಒಂದು ರೋಡನ್ನು ನಾನು ಲಯನ್ಸ್ ಅವೆನ್ಯೂ ಆಗಿ ಮಾರ್ಪಡಿಸಿ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಜನರಿಗೆ ಒಪ್ಪಿಸಬೇಕು. ಆ ಮೂಲಕ ರೈಲ್ವೆ ಸ್ಟೇಷನ್ನಲ್ಲಿ ಮತ್ತು ಸಾಯಂಕಾಲ ವಾಕಿಂಗ್ ಹೋಗುವವರು ನಮ್ಮ ಈ ಲಯನ್ಸ್ ಅವೆನ್ಯೂನಲ್ಲಿ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಅವರದ್ದು ಕನಸಿತ್ತು. ಆ ಕನಸನ್ನು ಚಾಲೆಂಜಾಗಿ ತೆಗೆದುಕೊಂಡವರು ನಮ್ಮ ಅಧ್ಯಕ್ಷರಾದಂತಹ ಆರ್ ಕೆ ಬಂಟ್ವಾಳರವರು. ಮುಂದಕ್ಕೆ ಅವರಿಗೆ ಜೊತೆಯಾಗಿ ನಿಂತಿದ್ದು ನಮ್ಮ ಲಯನ್ ತಪೋಧನ್ ಶೆಟ್ಟಿ ಮತ್ತು ಉಮೇಶ್ ಆಚಾರ್ಯವರು. ಅವರಿಬ್ಬರ ಒಂದು ಸಹಕಾರದಿಂದ ಹೆಗಲು ಕೊಟ್ಟು ಸಹಕಾರ ಮಾಡಿ ನಿಂತದ್ರಿಂದ ಬಹುಶಃ ನಮ್ಮ ಸದಸ್ಯರಿಗೆ ಕೂಡ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಹಲವಾರು ದಿನ ನಮ್ಮ ಉಮೇಶ್ ಆಚಾರ್ಯ ಮತ್ತು ತಪೋಧನ್ ಶೆಟ್ಟಿ, ವಿಶೇಷವಾಗಿ ತಪೋಧನ್ ಶೆಟ್ಟಿಯವರು 4 ದಿವಸ ರಜೆ ಮಾಡಿ ಈ ಒಂದು ಲಯನ್ಸ್ ಅವೆನ್ಯೂದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ನಮ್ಮ ಎಲ್ಲ ಸದಸ್ಯರುಗಳ ಸಹಕಾರದಿಂದ ಈ ಒಂದು ಲಯನ್ಸ್ ಅವೆನ್ಯೂ ಅತ್ಯುತ್ತಮವಾಗಿ ರೂಪುಗೊಂಡಿದೆ ಅಂತ ಹೇಳಿ ನಾನು ಖುಷಿ ಪಡ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಬಂಟ್ವಾಳ ಪುರಸಭೆಯ ಸಹಕಾರ ಕೂಡ ನಮ್ಮೊಂದಿಗಿದೆ. ಮುಂದಕ್ಕೆ ಕೂಡ ನಮ್ಮ ಪುರಸಭೆಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು ತಮ್ಮೆಲ್ಲರ ಸಹಕಾರ ನಮಗೆ ಬೇಕಿದೆ. ಮುಂದಕ್ಕೆ ನಾವು ಇಂಟರ್ಲಾಕ್ಸ್ ಹಾಕುವ ಕೂಡ ಒಂದು ಕನಸನ್ನು ಯೋಚನೆ ಇಟ್ಟಿದ್ದೇವೆ. ಅದಕ್ಕೆ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಪ್ರಾಧಿಕಾರದ ಅಧ್ಯಕ್ಷರುಗಳು ನಿಮ್ಮ ಜೊತೆಗೆ ನಾವು ಇದ್ದೆ ಅಂತ ಹೇಳುವ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಸಹಕಾರದಿಂದ ಹಾಗೂ ನಮ್ಮ ಇಲ್ಲಿನ ಕೋಚ್ ತಮ್ಮ ಮೂವರ ಸಹಕಾರದಿಂದ ನಾವು ಮುಂದಕ್ಕೆ ಕೂಡ ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡಿದ್ದೇವೆ. ಖಂಡಿತವಾಗಿಯೂ ತಮ್ಮ ಸಹಕಾರ ನಮ್ಮ ಜೊತೆಗೆ ಇದ್ದೇ ಇರ್ತದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಈ ಸೇವಾ ಕಾರ್ಯಕ್ರಮದಲ್ಲಿ ವಿಶೇಷಚೇತನ ಮಕ್ಕಳ ಕೇಂದ್ರದಲ್ಲಿ ನಮ್ಮೊಂದಿಗೆ ಜೊತೆಗೂಡಿ ಸೇವೆ ಮಾಡ್ತಾ ಇದ್ದಾರೆ. ಅವರನ್ನು ನೆನಪಿಸಲೇಬೇಕಾಗ್ತದೆ. KS ಹೆಗ್ಡೆ ಸ್ಕೂಲ್ ಸ್ಪೀಚ್ ಥೆರಪಿಯವರು ಹಲವಾರು ವರ್ಷಗಳಿಂದ ಮಕ್ಕಳಿಗೆ ಉಚಿತವಾಗಿ ಒಂದು ಸೇವೆ ಮಾಡ್ತಾ ಇದ್ದಾರೆ. ಚೇತನ ಸೇವಾ ಭಾರತಿ ಕೇಂದ್ರದ ಸಿಬ್ಬಂದಿಗಳು ಕೂಡ ನಮ್ಮೊಂದಿಗೆ ಜೊತೆಗೂಡಿ ಈ ಒಂದು ವಿಶೇಷಚೇತನ ಮಕ್ಕಳ ಸೇವೆಯಲ್ಲಿ ನಮ್ಮೊಂದಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಬಂಧುಗಳು, ತಾವೆಲ್ಲರೂ ಗಮನಿಸಿರ್ಬೋದು, ನಮ್ಮಲ್ಲಿ ಈ ಒಂದು ಲಯನ್ಸ್ ಸೇವಾ ಮಂದಿರ ಮತ್ತು ಮೇಲ್ಗಡೆ ಡಾಕ್ಟರ್ ವಸಂತ ಬಾಳಿಗರ್ ಸಭಾಭವನ ಹಾಗೂ ಕೆಳಗಡೆ ಲಯನ್ ಸತೀಶ್ ಕೊಡುವ ಮಿನಿ ಹಾಲ್, ಈ 3 ಕಾರ್ಯರೂಪಗೊಳ್ತಾ ಇದೆ. ಇದರಲ್ಲಿ ತಾವೆಲ್ಲರೂ ನಮಗೆ ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನಾವು ಇದರಲ್ಲಿ ಬರುವಂಥ ಏನು ಆದಾಯ ಇದೆ ಅದೆಲ್ಲವನ್ನು ಕೂಡ ನಮ್ಮ ಈ ವಿಶೇಷ ಮಕ್ಕಳ ಪಾಲನಾ ಕೇಂದ್ರದ ಒಂದು ಖರ್ಚಿಗಾಗಿ ವಿನಿಯೋಗಿಸುತ್ತಿದ್ದೇವೆ. ಅದನ್ನು ಹೇಳುತ್ತಾ ಈ ಒಂದು ಸೇವಾ ಕೇಂದ್ರದಲ್ಲಿ ಭಾಗಿಯಾಗಲು ನನಗೆ ಕೂಡ ಅವಕಾಶ ಕೊಟ್ಟಂತಹ ಈ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ನಾನು ಕೂಡ ಚಿರಋಣಿ ಅಂತ ಹೇಳುತ್ತಾ ಮುಂದಕ್ಕೆ ಮಾತಾಡಲಿಕ್ಕಿದ್ದಾರೆ ಡಾಕ್ಟರ್ ಆದಂಥ ಡಾಕ್ಟರ್ ಸಂಜಯ್ ಹಾಗೂ ರಕ್ಷಾ ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಒಂದು ಗೌರವವನ್ನು ಸ್ವೀಕರಿಸಿಕೊಳ್ಬೇಕು. ದಯವಿಟ್ಟು ವೇದಿಕೆಗೆ ಒಂದು ಪುಷ್ಪಗುಚ್ಛವನ್ನು ಕೂಡ ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ.
ನೆಚ್ಚಿನ ನನ್ನ ಅಧಿಕೃತ ಭೇಟಿಯಲ್ಲಿ ಇವತ್ತು 2 ಸರ್ವಿಸ್ ಪ್ರೋಗ್ರಾಮ್ ಅನ್ನು ಇವತ್ತು ಮಾಡಿದ್ದಾರೆ. ಮೊದಲದಾಗಿ ನಾವು ಕಾಲೇಜಿಗೆ ಹಿರಿಯ ಪ್ರಾಥಮಿಕ ಸರ್ಕಾರಿ ಕಾಲೇಜಿಗೆ ಮೀಟ್ ಮಾಡಿದ್ದೇವೆ. ಅಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ನಾವು ಇವತ್ತು ಡೆಸ್ಕ್ ಮತ್ತು ಬೆಂಚ್ ಅನ್ನು ಕೊಡುವಂಥ ಒಂದು ಒಳ್ಳೆಯ ಶಾಶ್ವತ ಫಲಕದ ಒಂದು ಯೋಜನೆಗಳನ್ನು ಇವತ್ತು ಮಾಡಿಕೊಟ್ಟಿದ್ದೀರಾ. ಇತಿಹಾಸದಲ್ಲಿ 54 ವರ್ಷ ಆದರೂ ಸಹ ವಿಶಿಷ್ಟ ರೀತಿಯಲ್ಲಿ ಇವತ್ತಿನವರೆಗೆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದಂಥ ಈ ಲಯನ್ಸ್ ಕ್ಲಬ್ ಬಂಟ್ವಾಳದ ಎಲ್ಲ ಸದಸ್ಯರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು 2ನೇ ಪ್ರೋಗ್ರಾಮ್ ನಮ್ಮದು ಏನಂತ ಹೇಳಿದರೆ, ಇವತ್ತು ನಾವು ಪುರಸಭೆಯ ಮೂಲಕ ಕಸ ಬಿಸಾಡುವುದನ್ನು ಗುರುತಿಸಿ ಅದನ್ನು ಒಂದು ಗಾರ್ಡನ್ ಆಗಿ ಮಾಡಿಕೊಂಡು ಅದಕ್ಕೆ ಬೇಕಾದ ಆದ್ಯತೆಗಳನ್ನು ಕಲ್ಪಿಸಿ ಇವತ್ತು ಒಂದು ಸುಂದರವಾದ ಆಟದ ಮೈದಾನದಾಗೆ ಗಾರ್ಡನ್ ಅನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ ಅದು. ಯಾಕಂತ ಹೇಳಿದರೆ ಹೋಗು ಬರೋವರಿಗೆ, ಹತ್ತಿರದಲ್ಲಿರುವವರಿಗೆ ಎಲ್ಲ ಒಂದು ಒಳ್ಳೆಯ ಏಕತವಾದ ಒಂದು ಗಾಳಿ ಬರುವ ಹಾಗೆ ವಾತಾವರಣದ ಅನುಭವವನ್ನು ರೂಢಿಸಿಕೊಂಡು ಅಲ್ಲಿ ಒಂದು ಸ್ವಚ್ಛ ಭಾರತವನ್ನು ಕಾಪಾಡಿಕೊಂಡು ಬಂದ ಒಂದು ವಿಶೇಷವಾದ ಒಂದು ಗಾರ್ಡನ್ ಇವತ್ತು ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಅದನ್ನು ನೋಡಿ. ಸುಮಾರು 600 ಗಿಡವನ್ನು ಸಹ ನಡಿಬಹುದು. ಅದನ್ನು ಕೆತ್ತಿ ಮುಂದೆ ತಂದು ಅದಕ್ಕೆ ಒಂದು 2 ಮಣ್ಣು ಹಾಕಿ ಅದಕ್ಕೆ ನೀರು ಹಾಕಿ ತಂಪಾಗಿ ಮಾಡಿ ಇವತ್ತು ಗಿಡಗಳನ್ನು ಸಹ ಅದರಲ್ಲಿ ಬೆಳೆಸಿದ್ದೀರ. ಇದು ಮುಂದಕ್ಕೆ ಈ ಒಂದು ಗಾರ್ಡನ್ ತುಂಬ ಎತ್ತರಕ್ಕೆ ಹೋಗಲಿ. ಅದೇನೆಂದರೆ ಒಂದು ಸೈಡಿಗೆ ಉದ್ದಕ್ಕೆ ಇದೆ. ಅದರಲ್ಲಿ ಬೇಕಾದ್ರೆ ಗಿಡಗಳನ್ನು ನಡ್ಬೋದು, ಮತ್ತು ಏನಾದರೂ ಒಂದು ಇಂಟರ್ಲಾಕ್ಸ್ ಏನಾದರೂ ಹಾಕಿಸಿ ಅದಕ್ಕೆ ಒಂದು ವಾಕಿಂಗ್ ಹೋಗುವಂಥ ಸಿಸ್ಟಮು ಸಹ ಇರುತ್ತೆ. ಮತ್ತು ಇದೆಲ್ಲ ನಮ್ಮ ವಸಂತ ಬಾಳಿಗ ಅವರ ಪ್ಲ್ಯಾನ್. ಅವರು ಮುಂದೆ ಕನಸು ಏನು ಯೋಚನೆ ಮಾಡಿಕೊಂಡಿದ್ರು ಅದು ಇವತ್ತು ನಮ್ಮ ರಾಧಾಕೃಷ್ಣನವರ ಅಧ್ಯಕ್ಷತೆಯಲ್ಲಿ ಇವತ್ತು ನನಸಾಗಿದೆ. ಅವರಿಗೆ ಸಹ ಭಾಳ ಸಂತೋಷವಾಗಿದೆ ಅಂತ ಹೇಳ್ಬೋದು. ಏಕೆಂದರೆ ಹಿರಿಯರ ಮಾರ್ಗದರ್ಶನ ಅತ್ಯುತ್ತಮವಾದದ್ದು. ಒಂದು ಕೆಲಸ ಮಾಡುವಾಗ ಏನು ಬೇರೆ ಸಜೆಷನ್ ಕೊಡ್ತಾರೆ ಅದರ ಪ್ರಕಾರ ನಾವು ಮಾಡಿ ನಿಜವಾಗಿ ಆ ಕೆಲಸ ಸಕ್ಸಸ್ ಆಗತ್ತೆ ಅಂತ ಹೇಳಿದ್ದಕ್ಕೆ ಇದು ಇವತ್ತು ಮಾಡಿದಂಥ ಕೆಲಸ ಅಂತ ಹೇಳ್ಬೋದು. ವಸಂತ ಬಾಳಿಗೆ ಅವರೇ, ನೀವು ಇಷ್ಟೇ ಅಲ್ಲ, ನೀವು ನಿರ್ಮಲ ಹೃದಯ ವಿಶೇಷ ಚೇತನ ಮಕ್ಕಳ ವಿಶೇಷ ಕಾರ್ಯಕ್ರಮದಲ್ಲಿ ಸಹ ನೀವು ಸಹಭಾಗಿತ್ವವನ್ನು ವಹಿಸಿಕೊಂಡು ಅದರಲ್ಲಿ ಸಹ ನೀವು ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮುಂದೆ ಬರ್ತಾ ಇದ್ದೀರಾ. ನೀವೊಬ್ಬರು ಡಾಕ್ಟರ್ ಆಗಿ ಎಲ್ಲರಿಗೂ ಸಲಹೆ ಸೂಚನೆ ಉತ್ತಮ ಮಾರ್ಗದರ್ಶನವನ್ನು ಕೊಟ್ಟು ಎಲ್ಲ ನನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವ ನಿಮಗೆ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ಇನ್ನು ನಮ್ಮ ವಾಸು ಪೂಜಾರಿ ಅವರು ಮತ್ತು ಬೇಬಿ ಕುಂದರ್ ಅವರು ನಮಗೆ ಮುಂಚೆನೇ ಪರಿಚಯ ಇದ್ದವರು. ಅವರು ಕಾಂಗ್ರೆಸ್ಸಲ್ಲಿ ನಾನಿದ್ದಾಗ ಅವರು ಸಹ ಇದ್ದರು. ಅಂದರೆ ಬಂಟ್ವಾಳದವರು ವೆರಿ ಡೀಸೆಂಟ್. ನಮ್ಮ ಮಂಗಳೂರವರು ಸ್ವಲ್ಪ ಕೆತ್ತಾರೆ, ಆದರೆ ಅವರ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಅವರು ಹೋಗ್ತಾ ಇರ್ತಾರೆ. ಆದ್ದರಿಂದ ಇವತ್ತು ಅವರು ಮೂಡದ ಬಂಟ್ವಾಳ ಪುರಸಭೆಯ ಮೂಡದ ಅಧ್ಯಕ್ಷರಾಗಿ, ಸದಾಶಿವ ಉಳ್ಳಾರವರು ನಮ್ಮ ಮಂಗಳೂರಲ್ಲಿ ಮೂಡದ ಅಧ್ಯಕ್ಷರಾಗಿದ್ದಾರೆ. ಅದೇ ಥರ ಬಂಟ್ವಾಳದಲ್ಲಿ ಇವರು ಸಹ ಮೂಡದ ಅಧ್ಯಕ್ಷರಾಗಿದ್ದಾರೆ. ನಿಮ್ಮ ಕಾರ್ಯಕ್ರಮ ಎಲ್ಲ ಅತ್ಯುತ್ತಮವಾಗಿ ನಡೆಯಲಿ ಈ ವರ್ಷ ಅಂತ ಹೇಳುತ್ತಾ, ನಿಮಗೆ 2 ವರ್ಷ 3 ವರ್ಷ ಹಾಗೆ ಉತ್ತಮವಾಗಿ, ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳನ್ನು ಸ್ವಲ್ಪ ಸೈಡಿಗೆ ಎತ್ಕೊಂಡು ನೋಡ್ಕೊಳ್ಳಿ. ಅವರಿಗೆ ಬೇಕಾದಂಥ ಸುಮಾರು ಕಾರ್ಯಕ್ರಮ ಇದೆ. ನೀವು ಸಹ ಅದರಲ್ಲಿ ಭಾಗಿಯಾಗಿ ಸ್ವಲ್ಪ ಸಹಾಯ ಸೇವೆಯನ್ನು ಮಾಡುತ್ತಾ ಮುಂದುವರಿಸಿಕೊಂಡು ಬನ್ನಿ ಅಂತ ಹೇಳುತ್ತಾ ಬೇಬಿ ಕುಂದರ್ ಅವರೇ, ನಿಮಗೂ ಸಹ ತುಂಬ ಹೃದಯದ ಅಭಿನಂದನೆ. ಹಾಗೂ ವಾಸು ಪೂಜಾರಿ ಅವರು ಅಧ್ಯಕ್ಷರಾಗಿದ್ದಾರೆ. ತುಂಬ ಹಿರಿಯವರು ಹಿಂದೆಯಿಂದಲೇ ನಮಗೆ ಪರಿಚಯ ಇರೋರು. ಅವರು ಸಹ ಒಳ್ಳೆಯ ಕೆಲಸ ಮತ್ತು ನಿನಗೆ ಉತ್ತಮ ಮಾರ್ಗದರ್ಶನ ಮತ್ತು ಅವರ ಸಹಕಾರ ಒಳ್ಳೆಯದಾಗಿ ಇನ್ನೂ ಹೆಚ್ಚಿನ ಕೆಲಸ ಅವರಿಂದ ಮಾಡುವಂಥ ಸಾಧ್ಯತೆ ಬರಲಿ ಅಂತ ಹೇಳುತ್ತಾ ಅವರಿಗೂ ಕೂಡ ನಾನು ಪೂರಕವಾಗಿ ಅಭಿನಂದನೆ. ನಮ್ಮ ಝೀನತ್ ಅವರು, ಅವ್ರ ಕೌನ್ಸಿಲ್ ಒಂದು ಮಹಿಳೆಯಾಗಿ ಅವರು ಎಲ್ಲ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡ್ತಾರೆ ಅಂತ ಹೇಳಿ. ಏಕೆಂದರೆ ಆ ಫೀಲ್ಡಲ್ಲಿ ಇದ್ದಾಗ ನಮಗೆ ಕೆಲಸದ ವಿನಿಯೋಗ ಜಾಸ್ತಿ ಆಗುತ್ತೆ.
ಎಷ್ಟು ಜನರು ಬಂದರೂ ಅವ್ರಿಗೆ ಯಾವ ಥರ ಆನ್ಸರ್ ಕೊಡಬೇಕು ಅನ್ನುವಂಥದ್ದು ನಮಗೆ ಕೌನ್ಸಿಲರ್ ಮಾತಾಡಬೇಕು ಅಂತ ಅವರಿಗೆ ಬರೋದು ಸ್ವಲ್ಪ ಟೈಮ್ ಕಿರಿಕಿರಿ ಆಗ್ತದೆ ಮನಸ್ಸು. ಆದರೂ ಸಹ ಅದನ್ನೆಲ್ಲ ಒಂದು ಕಡೆಗೆ ತಗೊಂಡು ಬಂದು ಏನು ಕೆಲಸ ಆಗಬೇಕು ಅವರಿಗೆ ಅನ್ನುವಂಥದ್ರಲ್ಲಿ ಉತ್ತಮ ಮಾರ್ಗದರ್ಶನ ನೀಡಲು ನಮ್ಮ ಶ್ರೀನಾಥ್ ಅವರು ಒಳ್ಳೆ ಕೌನ್ಸಿಲ್ ಮೆಂಬರ್ ಆಗಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಇನ್ನು ಮುಂದಕ್ಕೆ ಒಳ್ಳೆಯದಾಗಲಿ ನಿಮ್ಮ ಕನಸು ಅಂತ ಹೇಳುತ್ತಾ ನಾವು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇದು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ಸೇವೆ ಮಾಡೋದೇ ಒಂದೇ ನಮ್ಮ ಲಯನ್ಸಿನ ಕರ್ತವ್ಯ. ಸೇವೆಗಳು ಹಲವಾರು ಸದಸ್ಯರಿಗೆ ಮಾಡಿದ್ದಾರೆ. ಸದಸ್ಯರೆಲ್ಲ ಒಂದೊಂದು ಚಟುವಟಿಕೆ ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ಆ ಸೇವೆಯಲ್ಲಿ ಭಾಗಿಯಾಗಿಕೊಂಡು ನಮ್ಮ ಅಂತಾರಾಷ್ಟ್ರೀಯ ಸೇವೆಯ ಮೂಲಕ ಪ್ರತಿಯೊಂದು ಮೆಂಬರ್ಶಿಪ್ ಆಗಲಿ MJF ಆಗಲಿ ಕ್ಲಬ್ ಮಾಡೋದಾಗಲಿ ಹಾಗೆ ನಮ್ಮ ಹಲವಾರು ಸರ್ವಿಸ್ ಆಕ್ಟಿವಿಟೀಸ್ 1 ಲಕ್ಷ 2 ಲಕ್ಷ 1.5 ಲಕ್ಷ ಹಾಗೆ ನಮ್ಮ ಅಂತಾರಾಷ್ಟ್ರೀಯದಲ್ಲಿ A ಇಂದ G ವರೆಗೆ ಇರುವ ಎಲ್ಲ ಡಿಸ್ಟ್ರಿಕ್ಟ್ಗಳು ಉತ್ತಮವಾಗಿ ಕೆಲಸವನ್ನು ನಡೆಸಿಕೊಂಡು ಹೋಗ್ತಾರೆ. ಅದರಲ್ಲಿ 317D ಇನ್ನೂ ಉತ್ತಮವಾಗಿ ಕೆಲಸವನ್ನು ನಡೆಸ್ತಾ ಹೋಗ್ತಾ ಇದೆ ಅಂದರೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾನೊಬ್ಬಳು ಗವರ್ನರ್ ಆಗಿ ನನಗೆ ಎಷ್ಟು ಕೆಲಸ ಮಾಡಿಸಬೇಕು ಅಷ್ಟನ್ನು ಮಾಡಿಸೋದು. ಆದರೆ 4,500 ಮೆಂಬರನ್ನು ನಾವು ಹೊಂದಿರುವ ಈ ಒಂದು ಲಯನ್ಸ್ 317D ಇದು ಬಹಳ ಉತ್ತಮವಾಗಿ ಕಾರ್ಯವನ್ನು ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಏನು ನಾವು ಕನಸಲ್ಲಿ ಮುಂದೆ 6 ತಿಂಗಳಾಗಿದೆ, ಇನ್ನು 6 ತಿಂಗಳಲ್ಲಿ ಏನು ನಾವು ಒಳ್ಳೆಯ ಕೆಲಸವನ್ನು ಸಮಾಜಕ್ಕೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ಬರ್ತಾ ಇದ್ದೀವಿ. ನಮ್ಮ ಕನಸು ಎಲ್ಲ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಸದಸ್ಯತ್ವ ಸಹಾಯದಿಂದ ಮುಂದೆ ಬರಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಟೀಚರ್ಸ್ಗಳು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿ ಅವರಿಗೆ ಒಳ್ಳೆಯ ರೂಪದಲ್ಲಿ ಒಂದು ಟೀಚರ್ ಆಗಿ ನಿಂತು ಕಲಿಸಿ ಅದನ್ನು ಮುಂದೆ ತಂದಿದ್ದಾರೆ ಅಂತ ಹೇಳಿಕೆ ಅದಕ್ಕೆ ನಾವು ಸಂತೋಷ ಪಡಬೇಕು. ಅದೊಂದು ಹೆಮ್ಮೆಯ ವಿಷಯ. ಆ ಟೀಚರ್ಸ್ಗಳಿಗೆ ಇಬ್ಬರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದು ಒಂದು ಸ್ಟೇಜ್ ಮೇಲೆ ಮಕ್ಕಳು ಅಷ್ಟಾದರೂ ಬರ್ತದೆ ಅಂತೇಳಿ ಸ್ವಲ್ಪ ಆದರೂ ಡ್ಯಾನ್ಸ್ ಮಾಡಿ ಅವರು ತಮ್ಮ ತಾಳ್ಮೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಇದಕ್ಕೆ ಹೇಳೋದು ದೇವರಿಂದ ನಾವು ಏನು ಕಲಿಯೋದು. ನಾವು ಕಷ್ಟಪಟ್ಟರೆ ದೇವರ ಫಲ ನಮಗೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಸ್ಥಾಪಕ ಅಧ್ಯಕ್ಷರು ನಮ್ಮ ಹೆಮ್ಮೆ. ಸ್ಥಾಪಕ ಅಧ್ಯಕ್ಷರು ಮಾತ್ರ ಅಲ್ಲ, 50ನೇ ವರ್ಷದ ಅಧ್ಯಕ್ಷರು ಕೂಡ. ಅವರ ಒಂದು ಕನಸು ಏನಿತ್ತು ಲಯನ್ಸ್ ಅವೆನ್ಯೂ, ಈಗಾಗಲೇ ನಮ್ಮ ಎಲ್ಲ ಪೂರ್ವಾಧ್ಯಕ್ಷರು ದಾಮೋದರ್ ಇದ್ದಾರೆ, ಹನೀಫ್ ಅವರಿದ್ದಾರೆ, ಜಯಂತ್ ಶೆಟ್ಟಿ ಎಲ್ಲ ಆ ಒಂದು ಹಿರಿಯ ಲಯನ್ಸ್ ಬಂಧುಗಳ ಸಹಕಾರದೊಂದಿಗೆ ಈ ಒಂದು ಅವೆನ್ಯೂ ಆಗಿದ್ರೆ ಮತ್ತೆ ಈ ಅವೆನ್ಯೂನು ಸರ್ಕಲ್ ವರೆಗೆ ಮುಂದುವರಿಸುವಂತ ಯೋಜನೆಯನ್ನು ನಾವು ಮುಂದುವರಿಸಿದಾಗ ನಮಗೆ ಮೊದಲ ಫಲ ಕೊಟ್ಟವರು ನಮ್ಮ ಸ್ಥಾಪಕ ಅಧ್ಯಕ್ಷರು. ಇದಕ್ಕೊಂದು ವಿಶೇಷ ಕೊಡುಗೆ ಮಾತ್ರ ಅಲ್ಲ, ಅದಕ್ಕಿಂತ ಜಾಸ್ತಿ ಅದರಲ್ಲಿ ಅವರ ಪ್ರೀತಿ ಇದೆ, ಅವರ ಒಂದು ತ್ಯಾಗ ಇದೆ. ಸೊ ಹಾಗಾಗಿ ಅದಕ್ಕಾಗಿ ಈ ಸಲ ನೆರೆದಿರುವಂತಹ ಎಲ್ಲ ಲಯನ್ಸ್ ಬಂಧುಗಳ ವಿದೇಶಿಗಳ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಅವರಿಗೆ ಒಂದು ಶಾಲು ಮತ್ತು ಒಂದು ಹೂವನ್ನು ನೀಡಿ ಒಂದು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ. ಹಾಗೆ ಈ ಯೋಜನೆಯ ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟು ಆರಂಭದಲ್ಲಿ ಇದರ ವ್ಯಾಪ್ತಿ ಅಥವಾ ಇಷ್ಟು ಖರ್ಚು ವೆಚ್ಚಗಳು ನನಗೆ ಗೊತ್ತಿರಲಿಲ್ಲ. ಕೇವಲ ಸರ್ಕಲ್ ಬಳಿಯಲ್ಲಿ ಒಂದು ಸ್ವಲ್ಪ ಹೂವನ್ನು ಯಾಕಂದ್ರೆ ಕಸ ಹಾಕ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಅದನ್ನು ಬ್ಲಾಕ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ನಮ್ಮಲ್ಲಿತ್ತು. ಆಮೇಲೆ ಅದಕ್ಕೆ ಸೇರ್ತಾ ಒಂದು ಹೊಸ ರೂಪ ಬಂತು. ಅಲ್ಲಿಂದ ಮುಂದಕ್ಕೆ ನಮ್ಮ ಪಾರ್ಕ್ ವರೆಗೆ ಕೂಡ ಈ ಒಂದು ಸುಂದರೀಕರಣ ಮಾಡುವಂತಹ ಒಂದು ಯೋಜನೆಗೆ ನಾವು ಕೈ ಹಾಕಿದೆವು. ಈಗ ದೊಡ್ಡ ವ್ಯಾಪ್ತಿಯ ಒಂದು ಯೋಜನೆಯಾಗಿ ರೂಪುಗೊಂಡಿದೆ. ಬಹುಶಃ ಈಗಾಗಲೇ ನಮ್ಮ ಪ್ರಸ್ತಾವನೆಯಲ್ಲಿ ಹೇಳಿದಾಗೆ ಕೆಲವು ದಿವಸ ಇದರ ಹಿಂದೆ ಯೋಚಿಸಿದ ಬೇರೆ ಸಲಹೆಗಳನ್ನು ಕೊಡುತ್ತಾ ಹಲವು ದಿವಸ ರಜೆ ಮಾಡಿ, ಯಾಕಂದ್ರೆ ಅಷ್ಟು ಸುಲಭ ಇಲ್ಲ. ಒಂದು ಏನು ಮಾಮೂಲಿ ಇರುವಂತಹ ಜಾಗವನ್ನು ಅದಕ್ಕೆ ಒಂದು 10-20 ಲೋಡ್ ಮಣ್ಣು ಹಾಕಿಸಿ ಮತ್ತೆ ಅದರಲ್ಲಿ ಹೂ ಗಿಡವನ್ನು ಕೆಟ್ಟು ಅದಕ್ಕೊಂದು ಬೇಲಿಯನ್ನು ನಿರ್ಮಿಸಿ ಅಷ್ಟೊಂದು ವ್ಯವಸ್ಥಿತ ಮಾಡಬೇಕಿದ್ರೆ ಯಾರಾದ್ರೂ ಒಬ್ರು ಅದರ ಹಿಂದೆ ಬೇಕೇ ಬೇಕು. ಇದರ ಒಂದು ಕಲ್ಪನೆಯನ್ನು ನೀಡಿದವರು ಅವರೇ. ಇದರ ಹಿಂದೆ ಬಹಳಷ್ಟು ಕೆಲಸವನ್ನು ನಿರ್ವಹಿಸಿದಂತಹ ನಮ್ಮ ತಪೋಧನ್ ಶೆಟ್ಟಿ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕೋದಿಲ್ಲ. ಅವರ ಒಂದು ಲಯನ್ಸ್ ಪ್ರೀತಿಗೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ರಾಜ್ಯಪಾಲರ ಒಂದು ಶಾಲನ್ನು ಹಾಕಿ ಅವರನ್ನು ಗೌರವಿಸಬೇಕು, ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ.
ಬಹಳಷ್ಟು ಈ ಒಂದು ಯೋಜನೆ ಬಗ್ಗೆ ವಿಶೇಷ ಒಂದು ಕನಸನ್ನು ಇಟ್ಟು ಇದಕ್ಕೆ ಸಹಕಾರ ನೀಡಿದ್ದಾರೆ ತಮ್ಮದನ್ ಶೆಟ್ಟಿ ಅವರಿಗೆ ವಂದನೆಗಳು. ಅದೇ ರೀತಿ ಇವರೊಂದಿಗೆ ಜೊತೆಯಾಗಿ ಇಡೀ ವರ್ಷ ನಮ್ಮ ಯಾವುದೇ ಸಭೆ ಇದ್ರೂ ಕೂಡ ಪ್ರತಿ ಸಭೆಯಲ್ಲಿ ಕೂಡ ಒಂದು ಸೇವಾ ಕಾರ್ಯಕ್ರಮ ಮಾಡುವಂಥದ್ದು ನಾವೊಂದು ರೂಢಿ ಮಾಡಿಕೊಂಡಿದ್ದೇವೆ. ಅದರೊಟ್ಟಿಗೆ ಈ ಒಂದು ಲಯನ್ಸ್ ರೆವೆನ್ಯೂ ಕಾರ್ಯಕ್ರಮದಲ್ಲಿ ಕೂಡ ತಪದಂತರ ಜೊತೆ ಬಹಳ ನಿರಂತರವಾಗಿ ಸ್ಪಂದಿಸುತ್ತಾ ಯೋಜನೆಯಲ್ಲಿ ಸಹಕರಿಸಿದಂತಹ ನಮ್ಮ ಈ ವರ್ಷದ ಸೇವಾ ಯೋಜನೆಗಳ ಸಂಯೋಜಕರಾದ ಉಮೇಶ್ ಆಚಾರ್ಯ ತಾವು ಕೂಡ ನಮ್ಮ ರಾಜ್ಯಪಾಲರಿಂದ ಒಂದು ಶಾಲು ಮತ್ತು ಹೂವಿನ ಗೌರವವನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ. ನಿಮ್ಮೆಲ್ಲರ ಚಪ್ಪಾಳೆ ಇರಲಿ. ಬಹಳಷ್ಟು ಸಮಯವನ್ನು ಈ ಒಂದು ಸಂಸ್ಥೆಗೆ ನೀಡ್ತಾ ಇದ್ದಾರೆ. ಇವರು ಪ್ರಮುಖರು ಮಾತ್ರ, ಇದರ ಹಿಂದೆ ನಮ್ಮ ಎಲ್ಲ ಲಯನ್ ಪೂರ್ವಾಧ್ಯಕ್ಷರಿದ್ದಾರೆ, ಎಲ್ಲ ಗೌರವಾನ್ವಿತ ಸದಸ್ಯರ ಸಹಕಾರ ಇದೆ. ಈ ಎಲ್ಲರಿಗೂ ಕೂಡ ನಾನು ನನ್ನ ಮಾತಿನ ಮೂಲಕ ಈ ಸಂದರ್ಭದಲ್ಲಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಅವರನ್ನು ಸನ್ಮಾನಿಸುವಂತಹ ಭಾಗ್ಯವನ್ನು ಪಡೆದುಕೊಂಡಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ವಸಂತ್ ಬಾಳಿಗರವರ ಮುಂದೆ ನಾನು ಏನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, 1990-95ರಲ್ಲಿ ಜಯಂತ್ ಪಟೇಲ್ ಗೌರ್ಮೆಂಟ್ ಇರುವ ಸಂದರ್ಭದಲ್ಲಿ ತಿಂಗಳಿಗೆ 2 ಸಲ ಭೇಟಿ ಕೊಟ್ಟು ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ತನ್ನ ಪುರಸಭೆಗೆ ಭೇಟಿ ನೀಡುವುದನ್ನು ನಿಲ್ಲಿಸಿಲ್ಲ. ಯಾವುದಾದ್ರೂ ಒಂದು ಕಾರ್ಯಕ್ರಮ ನಾನು ಮತ್ತು ಬಹುಶಃ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿರುವಾಗ ಕೂಡ ನನ್ನ ಗಮನಕ್ಕೆ ತಂದಿದ್ದರು. ಸರ್, ವಾಕಿಂಗ್ ಹೋಗ್ಲಿಕ್ಕೆ ಜನಸಾಮಾನ್ಯರಿಗೆ ಹಿರಿಯ ನಾಗರಿಕರು ವ್ಯವಸ್ಥೆ ಆಗಬೇಕು, ಮತ್ತೆ ಎಲ್ಲ ವಿಚಾರದಲ್ಲಿ ಚರ್ಚೆ ಮಾಡೋದೇ. ಬಹುಶಃ ನಮ್ಮ ನಾಯಕರಾದ ರಮಣಾತ್ರಿ ಅವರನ್ನು ಇರ್ಬೋದು, ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ಈಗ ಬುಡದ ಅಧ್ಯಕ್ಷರು ಬೇವಿಕುಂದರ್ ಅವರು, ಎಲ್ಲ ನಾಯಕರೊಂದಿಗೆ ತನ್ನ ಒಡನಾಟವನ್ನು ಹಂಚಿಕೊಂಡು ನನಗೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ ಬೇಕಾಗುವಂಥ ವ್ಯವಸ್ಥೆಗೆ ಮುನ್ನುಡಿ ಹಾಕಿದವರೇ ಬಹುಶಃ ಏನು ಮಾನವ ಸರಪಳಿಯ ಕೆಲಸ ನಿರ್ಮಾಣ ಮಾಡಿದ್ದೆವು. ಆ ಸುತ್ತಿನಲ್ಲಿ ಮಂಗಳೂರಿಂದ ಬಹುಶಃ ಕಡಬವರೆಗೆ ಆ ಸಮಯದಲ್ಲಿ ಇಲ್ಲಿ ಏನು ಲಯನ್ ರೆವಿನ್ಯೂ 2 ಅಂತ ಮಾಡಿದ್ದಾರೆ. ಈಗ ರೆವಿನ್ಯೂ 2ಕ್ಕೆ ಬಹುಶಃ ದಿವಸ ಅದನ್ನು ಶಂಕುಸ್ಥಾಪನೆ ಮಾಡುವ ಮೂಲಕ ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಪುರಸಭೆಯ ಆರೋಗ್ಯಾಧಿಕಾರಿ ಕೂಡ ಭಾಗವಹಿಸಿದರು. ಬಹುಶಃ ಅದನ್ನು ಇವತ್ತು ಉದ್ಘಾಟಿಸುವಂತಹ ಒಂದು ಸಮಯ ನನಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗಿದೆ. ಅದಕ್ಕಾಗಿ ಬಹುಶಃ ಈ ವಿಕಲಚೇತನ ಎಲ್ಲ ಮಕ್ಕಳ ತಂದೆ ತಾಯಂದಿರಿಗೆ ಹಾಗೂ ಅವರನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲಿ ತಂದೆ ತಾಯಿಗಳು ಪೋಷಣೆ ಮಾಡಿದ್ರು, ಇಲ್ಲಿ ಮಕ್ಕಳನ್ನು ಶಾಲೆಯಲ್ಲಿ ಸರಿಯಾಗಿ ನೋಡಿಕೊಳ್ಬೇಕಾದವರು ಪ್ರಾಧ್ಯಾಪಕರು, ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ನನಗೆ ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಾ. ಪರಿಸರ ಮಾಲಿನ್ಯದಿಂದ ದೂರ ಇಟ್ಟು ಇಂತಹ ಒಂದು ಅವೆನ್ಯೂ ಮಾಡಿ ಉದ್ಘಾಟನೆ ಮಾಡಿದಂಥ ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಇನ್ನು ಮುಂದೆ ಕೂಡ ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಯಲ್ಲಿ ನಾವು ಬಹಳ ಹಿಂದಿದ್ದೇವೆ. ಯಾಕಂತೇಳಿ ನಾವು ಬಂಟ್ವಾಳ ಪುರಸಭೆಯಲ್ಲಿ ಎಲ್ಲ ಮನೆಯಿಂದ ಕಸ ಸಂಗ್ರಹಣೆ ಮಾಡುತ್ತಿದ್ದರೂ ಕೂಡ ಹತ್ತಿರದ ಗ್ರಾಮ ಮಟ್ಟದಲ್ಲಿ ಸೈಪಾಪುರ ಇರುವವರು, ಅಮಟಾಡಿ ಇರುವವರು, ನರಿಗುಂಬ ಇರುವವರು, ಇಂತಹ ಗ್ರಾಮಗಳಿಂದ ಕಸಗಳು ಬಂದು ರಾಶಿ ಬೀಳ್ತಾ ಇವೆ. ಅದನ್ನು ತೆಗೆಯುವುದೇ ಒಂದು ಸಮಸ್ಯೆ ಅಂತೇಳಿ ಉದ್ಭವ ಆಗ್ತಾ ಇದೆ ನಮಗೆ. ಆದರೂ ಕೂಡ ಅದರ ಹಿಂದೆ ನಾವು ಪ್ರಯತ್ನಶೀಲವಾಗಿ ಕೆಲಸ ಮಾಡ್ತೇವೆ. ದಯವಿಟ್ಟು ಎಲ್ಲ ಮಾಧ್ಯಮಕ್ಕೆ ನಾನೊಂದು ವಿನಂತಿಸುವುದು, ಮತ್ತೆ ಏನಂತ ಹೇಳಿದರೆ ಕಸವನ್ನು ಒಂದು ವೇಳೆ ಬಂಟ್ವಾಳ ಪುರಸಭೆ ವ್ಯಾಪ್ತಿಯವರಾದರೆ ಆಯಾಯ ಗಾಡಿಗಳಿಗೆ, ನಮ್ಮ ಪುರಸಭೆಯ ಗಾಡಿಗಳಿಗೆ ಕೊಡಿ, ಹಸಿ ಕಸ ಮತ್ತು ಹೊರ ಕಸವನ್ನು ಬೇರ್ಪಡಿಸಿ ಕೊಡಿ. ಸಾರ್ವಜನಿಕವಾಗಿ ರಸ್ತೆ ಬದಿಯಲ್ಲಿ ಬಿಸಾಡಿಸಿ ಜನಸಾಮಾನ್ಯರ ಏನಿವತ್ತು ದಿನನಿತ್ಯದ ಜೀವನ ಇದೆ ಅದೇ ಬಹಳ ಸಂಕಷ್ಟದಲ್ಲಿ ನಡೀತಾ ಇದೆ. ಪರಿಸರವನ್ನು ಬೆಳೆಸಿ ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಬಹುಶಃ ಕಸ ವಿಲೇವಾರಿಯಲ್ಲಿ ಬಂಟ್ವಾಳ ಪುರಸಭೆಯನ್ನು ಒಂದು ನಿರ್ಮಲ ಬಂಟ್ವಾಳವನ್ನು ರೂಪಿಸುವಲ್ಲಿ ತಮ್ಮೆಲ್ಲರೂ ಸಹಕಾರ ಇರಲಿ ಎನ್ನುತ್ತಾ ಇದಕ್ಕೆ ಲಯನ್ಸ್ ಕ್ಲಬ್ಬಿನವರ ಸಹಾಯ ಹಾಗೂ ನಮ್ಮ ಎಲ್ಲ ಅದರ ಸದಸ್ಯರ ಸಹಕಾರವನ್ನು ಬಯಸುತ್ತಾ ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಈಗ ತಾನೇ ಭೂಮಲಪುರದ ಬೇಬಿಕುಂದರ್ ಅವರು ಇಂಟರ್ಲಾಕ್ ಅಳವಡಿಕೆ ಬಗ್ಗೆ ಅಧಿಕಾರಿಗಳನ್ನು ಕರೆದು ಕೂಡ ಮಾತಾಡಿದ್ರು. ಕೂಡಲೇ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನನ್ನಿಂದ ಆಗುವಂತಹ ಕೆಲಸಗಳು ಯಾವತ್ತೂ ತಮ್ಮ ಲಯನ್ಸ್ ಕ್ಲಬ್ಗೆ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಯಾವತ್ತೂ ನನ್ನನ್ನು ಫೋನ್ ಮುಖಾಂತರ ಸಂಪರ್ಕಿಸಿರಿ ಅಥವಾ ನನ್ನ ಕಚೇರಿಗೆ ಬಂದು ಸಂಪರ್ಕ ಮಾಡಿ ನಿಮ್ಮ
ನನ್ನಿಂದ ಆಗುವ ನಿಮ್ಮ ಬೇಡಿಕೆಗಳಿಗೆ ನಾನು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ಎರಡು ಮಾತನಾಡಲು ಅವಕಾಶ ಮಾಡಿ ತಮಗೆಲ್ಲರೇ ಸೇವಾ ಮನೋಭಾವ, ಇನ್ನೊಬ್ಬರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ಸಂಕಷ್ಟಗಳಿಗೆ ಪರಿಹಾರ ಮಾಡತಕ್ಕಂಥ ಒಂದು ಸಂಸ್ಥೆನೇ ಲಯನ್ಸ್ ಸಂಸ್ಥೆ. ನಾನು ಕೂಡ ಈ ಸಲ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿದ್ದೇನೆ. ನನಗೆ ಬಹಳ ಸಂತೋಷ ಹಾಗೂ ದುಃಖದ ಒಂದು ವಿಷಯ ಅಂದರೆ ವಿಶೇಷ ಚೇತನ ಮಕ್ಕಳು ಇವತ್ತಿಲ್ಲಿ ಡ್ಯಾನ್ಸ್ ಮಾಡಿದರು. ಆದರೆ ಅವರ ಪೋಷಕರು, ತಂದೆ ತಾಯಿಯವರು ಯಾವುದೇ ರೀತಿಯೂ ದೃಢೀಕರಣದೆ ಗಟ್ಟಿ ಮನಸ್ಸು ಮಾಡಬೇಕು. ತಮಗೆಲ್ಲ ಗೊತ್ತಿದೆ ಅಂದರೆ 1912 ಮತ್ತು 1918ರಲ್ಲಿ ಮಹಾಯುದ್ಧ ನಡೆದಾಗ ಲಕ್ಷಾಂತರ ಜನರು ಕೈಕಾಲು ಕಳ್ಕೊಂಡ್ರು, ಬೇರೆ ಬೇರೆ ಅಂಗಗಳನ್ನು ಕಳ್ಕೊಂಡ್ರು. ಆರ್ಮಿಯಲ್ಲಿ ಲಕ್ಷಾಂತರ ಜನ ಬೇರೆ ಬೇರೆ ಸಾವನ್ನಪ್ಪಿದ್ರು. ಅಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ತಮ್ಮ ಅಂಗಾಂಗಗಳನ್ನು ಕಳ್ಕೊಂಡಾಗ ಇನ್ನು ಮುಂದಕ್ಕೆ ಏನು ಮಾಡೋದು ಅಂತ ಆಲೋಚನೆ ಮಾಡಿದಾಗ ಒಲಿಂಪಿಕ್ಸ್ ಸಂಸ್ಥೆ ಪ್ಯಾರಾ ಒಲಿಂಪಿಕ್ಸ್ ನಮಗೆಲ್ಲ ಗೊತ್ತಿರಬೇಕು. ಅಂದರೆ ನಾವು ಯಾವುದೇ ಒಂದು ಅಂಗದಲ್ಲಿ ಕಮ್ಮಿ ಇದ್ದರೂ ನಾವು ಇನ್ನೊಬ್ಬರಿಗೆ ತಡೆತಗ್ಗಿಸುವಂಥ ಕೆಲಸ ಅಲ್ಲ, ಅವರನ್ನು ಮೀರಿ ನಿಲ್ಲಿಸುವಂಥ ಕೆಲಸಕ್ಕೆ ಈ ಒಂದು ಸಂಸ್ಥೆ ಇವತ್ತು ವಿಶೇಷ ಚೇತನ ಮಕ್ಕಳಿಗೆ ಶಕ್ತಿ ಕೊಟ್ಟಿದೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಲಿಂಪಿಕ್ಸ್ನಲ್ಲಿ ಯಾವ ರೀತಿ ಕ್ರೀಡಾಪಟುಗಳು ಸ್ಪರ್ಧೆ ಮಾಡ್ತಾರೆ ಅದೇ ರೀತಿ ಪ್ಯಾರಾ ಒಲಿಂಪಿಕ್ಸ್ ಕೂಡ ಎಲ್ಲ ಥರದ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಇದೆ. ನಾವು ಏನೋ ಒಂದು ಅಂಗವನ್ನು ಕಳ್ಕೊಂಡಿದ್ದೇವೆ ಅಥವಾ ಏನೋ ನಾವು ಅದರಲ್ಲಿ ವೀಕ್ ಆಗಿದೆ ಅಂದರೆ ನಾವು ಮಾನಸಿಕವಾಗಿ ಕೂಡಬಾರ್ದು, ಮಾನಸಿಕವಾಗಿ ಎದ್ದು ನಿಲ್ಲಬೇಕು. ಆ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ಲಯನ್ಸ್ ಕ್ಲಬ್ ಬಂಟ್ವಾಳ ಮಾಡಿದೆ. ಅದಕ್ಕೆ ಮತ್ತೊಮ್ಮೆ ಈಗಾಗಲೇ ನಮ್ಮ ಹೊಸತ್ಪಾಲಿಗೆ ಯಾವ ಅಧ್ಯಕ್ಷ ನಮ್ಮ ಪುರಸಭಾ ಅಧ್ಯಕ್ಷರು ಹೇಳಿದರು. ನಾನು ಕೂಡ ಒಬ್ಬ ಸೇವಾ ಮನೋಭಾವದಿಂದ ಈಗಾಗಲೇ ನಮ್ಮ ಕಾರ್ಯದರ್ಶಿಯನ್ನು ಕರೆಸಿ ಅದಕ್ಕೆ ಅಳತೆ ಮಾಡಿ ಪುರಸಭೆಗೆ ಅದನ್ನು ಕಳುಹಿಸಿ ಅಲ್ಲಿಂದ ಎಸ್ಟಿಮೇಷನ್ ಮಾಡಿ ಅದಕ್ಕೆ ಎಷ್ಟು ಮಾಡಲಿಕ್ಕೆ ಸಾಧ್ಯ ಉಂಟು ಖಂಡಿತವಾಗಿ ಅಸ್ವಚ್ಛವಾದ ಒಂದು ಫುಟ್ಪಾತ್ ಅನ್ನು ಮಾಡಲಿಕ್ಕೆ ನಾನು ಖಂಡಿತ ತಯಾರಿದ್ದೇನೆ. ಆದಷ್ಟು ಬೇಗ ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೂ ಅದನ್ನು ಬದಿಗಿತ್ತಿ ಮಾಡಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ ಮಾತನ್ನು ಹೇಳುತ್ತಾ ಇನ್ನು ಊಟದ ಸಮಯ ಹೆಚ್ಚು ಮಾತಾಡಲಿಕ್ಕೆ ಹೋಗಿದೆ. ನಾವು ಇಂಥ ಒಂದು ಸಂಸ್ಥೆಯಲ್ಲಿ ನಾವೆಲ್ಲರೂ ಇದ್ದೇವೆ. ನಾವು ಎಷ್ಟೇ ಬಿಸಿ ಮನುಷ್ಯರು ಬೇರೆ ಬೇರೆ ನಮಗೆ ಅಣಿಪಾಕ ಇದ್ದಾರೆ. ಅಣಿಪಾಕ ಎಷ್ಟು ಬಿಸಿ ಅಂದರೆ ಅದು ಹೇಳುತ್ತಿರೋದು. ಆದರೂ ಒಂದು ಸೇವಾ ಮನೋಭಾವದ ಒಂದು ಮನಸ್ಸಿಟ್ಟು ಅವೆಲ್ಲ ಕೆಲಸವನ್ನು ಬದಿಗಿಟ್ಟು ಇವತ್ತಿಲ್ಲಿ ಬಂದು ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಎಂಬ ಒಂದು ಮಾತನ್ನು ತೋರಿಸಿದರೆ ಅದಕ್ಕೆ ಅಣಿಪಾಕ ನಿಮ್ಮ ಜೊತೆ ನಾವು ಕೂಡ ಇದ್ದೇವೆ. ರೋಟರಿ ಕ್ಲಬ್ ಇರಲಿ, ನಾನು ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷನಾಗಿದೆ. ಲಯನ್ಸ್ ಕ್ಲಬ್ನ ಜೊತೆ ಖಂಡಿತವಾಗಿ ನಿಮ್ಮ ಜೊತೆ ನಾನು ಇದ್ದೇನೆ. ಯಾವುದೇ ಕಾರ್ಯಕ್ರಮ ಹಾಕಿ ನನ್ನಿಂದ ಆಗ್ತಕ್ಕಂಥ ಸಹಾಯ ನಾನು ಮಾಡಲಿಕ್ಕೆ ಮೊದಲು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ನಾವು ಸಣ್ಣದಿರುವಾಗ ಒಂದು ಪ್ರೈಮರಿಯಲ್ಲಿರುವಾಗ ಇಲ್ಲಿ ಲಯನ್ಸ್ ಪಾರ್ಕ್ ಉದ್ಘಾಟನೆ ಆಗ್ತದೆ. ಆಗಿನ್ನೂ ಕೂಡ ನಾವು ಪ್ರೈಮರಿಯಲ್ಲಿ ಇದ್ದಂತಹ ಸಮಯ. ಆ ಟೈಮಲ್ಲಿ ಆ ಪಾರ್ಕ್ ನಮಗೆ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಗ್ರಾಮದಲ್ಲಿ ವಾಸಿಸುವ ಇರುವಂತಹ ಒಂದು ಮಕ್ಕಳಿಗೆ ಎಲ್ಲೂ ಕೂಡ ಅಂತ ವ್ಯವಸ್ಥೆ ಇರದೇ ಇದ್ದಾಗ ಆ ಟೈಮಲ್ಲಿ ನಮಗೆ ಸಿಕ್ಕಿದಂತಹ ಒಂದು ಸಂತೋಷ ಇದೆಯಲ್ಲ, ಅದು ಖಂಡಿತವಾಗಿ ಕೂಡ ನಮ್ಮ ಜೀವನದ ಆ ಕೊನೆಯ ಗಳಿಗೆವರೆಗೂ ಕೂಡ ನಾವು ಮರೀಲಿಕ್ಕಿಲ್ಲ. ಅಂದ್ರೆ ಆ ಒಂದು ಜೋಕಾಲಿ, ಆ ಒಂದು ಜಾರುಬಂಡಿ, ಇದೆಲ್ಲ ಒಂದು ಬರೀ ಪುಸ್ತಕಗಳಲ್ಲಿ ಮತ್ತು ಏನು ಎಲ್ಲಿಯಾದ್ರೂ ದೂರಕ್ಕೆ ಎಲ್ಲಾದ್ರೂ ಹೋದಾಗ ಮಾತ್ರ ನೋಡ್ತಾ ಇದ್ದಂತಹ ಆ ಕಾಲಘಟ್ಟದಲ್ಲಿ ನಮಿಗೂ ಕೂಡ ಒಂದು ಗ್ರಾಮದ ಮಕ್ಕಳಿಗೂ ಕೂಡ ಅದನ್ನ ಅನುಭವಿಸುವಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಈ ಒಂದು ಲಯನ್ಸ್ ಕ್ಲಬ್ನ ಸೇವೆ ಈಗ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅದರಲ್ಲಿ ಆಟ ಆಡ್ತಾ ಇನ್ನು ಮುಂದಕ್ಕೆ ಅವರ ಮಕ್ಕಳು ಕೂಡ ಆಟ ಆಡುವಂತಹ ಆ ಸಮಯದವರೆಗೂ ಕೂಡ ನಾವು ಅದನ್ನ ಖಂಡಿತವಾಗಿ ಇಲ್ಲಿ ಶಾಶ್ವತವಾಗಿ ಇದಕ್ಕಿಂತ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಬೆಳೆಯುವಲ್ಲಿ ನಾವು ನಮ್ಮ ಸಹಕಾರವನ್ನ ಒಂದು ಕೌನ್ಸಿಲರ್ ಅನ್ನುವ ರೀತಿಯಲ್ಲಿ ಅಲ್ಲದೆ ಒಂದು ನಾಗರಿಕರಾಗಿ, ಈ ಊರಿನ ಒಂದು ನಾಗರಿಕರಾಗಿ ಖಂಡಿತವಾಗಿ ಕೂಡ ನಾವು ಶ್ರಮಿಸ್ತೇವೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ಒಂದು ಅವೆನ್ಯೂ ಅನ್ನ ಮಾಡಬೇಕು ಅನ್ನುವಂತಹ ಆ ಒಂದು ಅವರ ಏನು ಒಂದು ಯೋಜನೆ ಆರಂಭ ಆಗುವ
ಎಲ್ಲಿಯಾದರೂ ಅದು ಆ ಗಿಡ ಮರಗಳು ಬೆಳೆದು ದೊಡ್ಡದಾಗಿ ಒಂದು ನೆರಳು ನೀಡುವಂತ ಆ ಒಂದು ಟೈಮಿಗೆ ಎದ್ದು ನಿಂತು ಒಂದು ಆ ಪ್ಲೇಸ್ ಅಲ್ಲಿ ಪಾಸ್ ಆಗುವಂತ ಒಬ್ಬ ಜನರು ಇದೊಂದು ಮಾಡಿದ್ದು ಒಂದು ಪುಣ್ಯ ಕಾರ್ಯ ಅಂತ ಒಂದು ನೆನಪಿಸುವ ಟೈಮಿನವರೆಗೆ ಆ ಟೈಮಲ್ಲಿ ಆಗಿರ್ತದೆ ಅದರ ಫಲ ಒಂದು ನಮಗೆ ಅನುಭವಿಸಲಿಕ್ಕೆ ಸಿಗುವಂಥದ್ದು. ಈಗ ನಮಗೆ ಗೊತ್ತಾಗುವುದಿಲ್ಲ. ಆಗ ಒಂದು ಕಸದ ರಾಶಿ ಅಂತಿದ್ದಂತಹ ಒಂದು ಪ್ರದೇಶವನ್ನ ಒಂದು ಜನರಿಗೆ ಯೋಗ್ಯವಾದ ಒಂದು ಆರೋಗ್ಯಕರವಾದ ಪರಿಸರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಖಂಡಿತವಾಗಿ ಜನ ಆಗ ಒಪ್ಪಿಕೊಳ್ತಾರೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಕೆಲವೊಮ್ಮೆ ನಮಗೆ ಮಾಡಲಿಕ್ಕೆ ಆಗದಂತ ಕೆಲಸವನ್ನ ಇಂತಹ ಸಂಘ ಸಂಸ್ಥೆಗಳು ಮಾಡಿದಾಗ ಖಂಡಿತವಾಗಿ ಕೂಡ ಆ ಕೆಲಸವನ್ನ ಜನರು ನೆನಪಿಡ್ತಾರೆ. ಅದು ಒಂದು ಫಲಶ್ರುತಿಯನ್ನು ಕೊಡುವಂತಹ ಒಂದು ಫಲವನ್ನು ಕೊಡುವಂತಹ ಕೆಲಸಗಳು ಹಲವಾರು ಕೆಲಸಗಳು ನಿಮ್ಮಿಂದ ಆಗ್ತಾ ಇದೆ. ವಿಶೇಷವಾಗಿ ಇಲ್ಲಿ ನಡೀತಾ ಇರುವಂತಹ ವಿಶೇಷ ಚೇತನ ಮಕ್ಕಳ ಒಂದು ಆರೈಕೆ ಏನಿದೆಯೋ ಖಂಡಿತವಾಗಿ ಅದು ನಮ್ಮ ಈ ಜೀವನದ ನಂತರವೂ ಕೂಡ ನಮಗೆ ಫಲವನ್ನು ಕೊಡುವಂತಹ ಆ ಕೆಲಸಗಳಾಗಿರ್ತದೆ. ಎಲ್ಲರಿಂದ ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಕೂಡ ಕೆಲವೊಮ್ಮೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೆಲಸಗಳನ್ನ ಅದು ಮಾಡ್ತಾ ಇದೆ. ಇದಕ್ಕೆ ಭಗವಂತ ಸಂಪೂರ್ಣವಾದಂತಹ ಒಂದು ಯಶಸ್ಸನ್ನು ಕೊಡ್ಲಿ ಮಾತ್ರ ಅಲ್ಲ, ಯಾರೆಲ್ಲ ಇದಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾರೆ, ಒಂದು ಮೆಂಬರ್ ಇಂದ ಹಿಡಿದು ಇದರ ಶ್ರಮದಲ್ಲಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಯಾರು ಒಬ್ಬರಲ್ಲ, ಹಲವಾರು ಸಾವಿರಾರು ಕೈಗಳ ಶ್ರಮ ಇರ್ತದೆ ಇದರಲ್ಲಿ. ಎಲ್ಲರಿಗೂ ಕೂಡ ಮುಂದಕ್ಕೆ ಇನ್ನೂ ಕೂಡ ಇದಕ್ಕಿಂತ ಹೆಚ್ಚಿನ ಕೆಲಸವನ್ನ ಮಾಡುವಂತಹ ಆ ಒಂದು ಆಯುಷ್ಯವನ್ನು ಆರೋಗ್ಯವನ್ನ ಭಗವಂತ ಕರುಣಿಸಿ ಇನ್ನೂ ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಈ ಸಮಾಜಕ್ಕೆ ನಿಮಗೆ ಕೊಡುವಂತೆ ಆಗ್ಲಿ ಅನ್ನುವಂತಹ ಒಂದು ಹಾರೈಕೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದದನ್ನ ಸದಾ ಬಂಟ್ವಾಳ ಸರ್ಕಲ್ ನಿಂದ ಜಕ್ರಿಬೆಟ್ಟವರೆಗೆ ಅದು ಕೂಡ ನಾವು ಅರಣ್ಯ ಫಾರೆಸ್ಟ್ ಆಫೀಸರ್ ಒಟ್ಟಿ ಕಳೆದ 4 ವರ್ಷಗಳಿಂದ 2021-22ರಲ್ಲಿ ವಸಂತ್ ಕುಮಾರ್ ಶೆಟ್ಟಿ ಅವರು ಗವರ್ನರ್ ಆಗಿರುವಾಗ ನಾವು ನೆಟ್ಟ ಮರಗಳು 3 ವರ್ಷ ನಿರಂತರವಾಗಿ ಅದಕ್ಕೆ ನೀರು ಹಾಕಿ ನಾವು ಅದಕ್ಕೆ ಒದಗಿಸಿದ್ವಿ. ಇವಾಗ ನಾವು ಆ ರೋಡಲ್ಲಿ ಹೋಗುವಾಗ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಜಿನತ್ ಅವರ ಮಾತು ಕೇಳುವಾಗ ಅದೊಂದು ನೆನಪಾಯಿತು. ಈಗ ನಮ್ಮ ಸ್ಮರಿಸಿಕೊಳ್ತಾ ಇದ್ದೇನೆ. ಖಂಡಿತ ಅದಕ್ಕೆ ನಮ್ಮ ಜಿಲ್ಲೆಯ ಬೇರೆ ಬೇರೆ ಲಯನ್ಸ್ ಕ್ಲಬ್ಬಿನ ಸದಸ್ಯರು ಆವತ್ತು ಗಿಡ ನೆಡುವಾಗ 1,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಸುಮಾರು 6-7 ಲಕ್ಷ ರೂಪಾಯಿಯ ವೆಚ್ಚದದ್ದು ಪ್ರಾಜೆಕ್ಟ್. ಆ ನಂತರ ಅದನ್ನು ಒಂದು 3 ವರ್ಷ ನೀರು ಹಾಕಿ ಬದುಕಿಸಿದ್ದು ಲಯನ್ಸ್ ಕ್ಲಬ್ ಬಂಟ್ವಾಳ. ಇವಾಗ ಅದು ಸಾರ್ವಜನಿಕರಿಗೆ ತುಂಬಾ ಗಾಳಿಯನ್ನು ನೀಡ್ತಾ ಇದೆ, ಅಥವಾ ಬೈಕ್ ಸವಾರರಿಗೆ ಬೈಕ್ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಕೊಡ್ತಾ ಇದೆ. ಅದರಿಂದ ಎಲ್ಲ ಪ್ರಯೋಜನ ನಾವು ಪಡೆಯುತ್ತಿದ್ದೇವೆ. ಅದೊಂದು ನೆನಪಿಗೋಸ್ಕರ ಇಲ್ಲಿ ನಾನು ಹಂಚ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಈ ವೇದಿಕೆಯಲ್ಲಿ ನಮ್ಮ ಪುಟಾಣಿ ಮಕ್ಕಳ ಫ್ಯಾನ್ಸಿ ಶೋ ಇದೆ. ಆ ನಂತರ ನಾವು ಅವರಿಗೆ ಸ್ಮರಣಿಕೆಯನ್ನು ತಗೊಂಡಿದ್ದೇವೆ. ಎಲ್ಲ ಮಕ್ಕಳಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇವತ್ತಿನ ಈ ಸಭಾ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಸಭಾಧ್ಯಕ್ಷತೆ ವಹಿಸಿಕೊಂಡಂತಹ ನಮ್ಮ ಕ್ಲಬ್ಬಿನ ಹೆಮ್ಮೆಯ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಬಂಟ್ವಾಳ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಈ ಲಯನ್ಸ್ ಅವೆನ್ಯೂ ಅನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಜಿಲ್ಲೆಯ ನಾಯಕಿ DM ಭಾರತಿ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಹಾಗೆ ಪುರಸಭೆಯ ಅಧ್ಯಕ್ಷರು 2-3 ಸಾರಿ ಅವರ ಕಚೇರಿಗೆ ಹೋಗಿ ವಾಸ್ತುಜರಿರಲಿಲ್ಲ, ಎಲ್ಲಿ ಹೋದ್ರು ಅಲ್ಲಿ ನೀರು ಬರ್ತಾ ಇಲ್ಲ, ಇಲ್ಲಿ ಆ ಸಮಸ್ಯೆ ಈ ಸಮಸ್ಯೆ ಕುಂತು ಹೋಗ್ತಾ ಇದ್ದಾರೆ ಅವರು. ಇಲ್ಲಿ ನನಗೆ ಎಲ್ಲಿಯೂ ಕೂಡ ನೋಡಿಲ್ಲ ಇಂಥ ಒಂದು ಅಧ್ಯಕ್ಷರು. ನಮಗೆ ಕೂಡ ಹೆಮ್ಮೆ ಅನಿಸ್ತಾ ಇದೆ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಡನೆ ಇಷ್ಟು ಹೊತ್ತು ನಮ್ಮೊಂದಿದ್ರು. ವಾಸ್ತುಜರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಬೂಡದ ಅಧ್ಯಕ್ಷರು ಬೇಕಿದ್ದರು, ನಮ್ಮ ಆತ್ಮೀಯ ಮಿತ್ರರು, ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಹೌದು. ಖಂಡಿತವಾಗಲೂ ಯೋಚನೆ ಅವರ ಹತ್ರ ಕೂಡ ಇದೆ. ಆದರೆ ಸರ್ಕಾರದ ಏನಾದರೂ ಬರುವಂತ ಸವಲತ್ತಿದ್ರೆ ಖಂಡಿತವಾಗ್ಲೂ ನಮಗೆ ಕೊಡ್ತಾರೆ ಎಂಬ ನಂಬಿಕೆ ನಮಗಿದೆ. ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರವಿಗುಂದರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಬಂಟ್ವಾಳ ಪುರಸಭೆಯ ಈ ಭಾಗದ ಸದಸ್ಯರಾದ ಜಿನತ್ ಅಬ್ದುಲ್ ಖಾದರ್ ಅವರು ನಮ್ಮ ಭೀಮೂಡ ಕಾಲೇಜಿಗೆ ಕೂಡ ಕೆಲವೊಂದು ಸಮಯದಲ್ಲಿ ನಮಗೆ ಸಹಕಾರವನ್ನು ನೀಡಿದರು. ಲಯನ್ಸ್ ಈ ಅವೆನ್ಯೂ ಅಥವಾ ಈ ಮಾರ್ಗದಲ್ಲಿ ಅವರಿಗೆ ನಿರಂತರವಾಗಿ ನಾವು ಕಿರಿಕಿರಿಯನ್ನು ಮಾಡಿದ್ದೇವೆ. ಅದು ನಮಗೋಸ್ಕರ ಅಲ್ಲ, ನಾವು ಸಾರ್ವಜನಿಕಗೋಸ್ಕರ. ನಾವಲ್ಲಿ ನೆಪ ಮಾತ್ರ ಆ ನಿಟ್ಟಿನಲ್ಲಿ
ಫಂಡ್ನಲ್ಲಿ ಸ್ವಲ್ಪ ಬಂದದನ್ನು ನಮಗೂ ಕೂಡ ನಮಗೆ ಲೈನ್ಸ್ಗೆಲ್ಲ ನಮ್ಮ ಈ ರೋಡಿಗೆ ನೀವು ಸಹಕಾರ ನೀಡಬೇಕಂತ ನಿಟ್ಟಿನಲ್ಲಿ ನಿಮಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಸಂತ ಬಾಳಿಗರವರು ಅವರ ಬಗ್ಗೆ ನಾವೆಲ್ಲ ಕೇಳಿದರೆ ನಾವೇನು ಹೇಳಿರಲಿಲ್ಲ. ಅವರ ಕನಸು ಏನಿದೆ ಅದು ಎಲ್ಲ ನನಸಾಗಲಿಲ್ಲ. ಇನ್ನೂ ಕೂಡ ಅದು ನನಸಾಗಬೇಕಾದ್ರೆ ಸ್ವಲ್ಪ ಸಮಯ ಬೇಕು. ಆ ನನಸು ಮಾಡುವ ಪ್ರಯತ್ನ ನಮ್ಮೆಲ್ಲರೂ ಅಂತ ಹೇಳುತ್ತಾ ಸರ್ ನಿಮಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ನಮ್ಮ ಈ ವರ್ಷದ ಕಾರ್ಯದರ್ಶಿ ದೇವಿಕಾ ಹಾಗೆ ಪ್ರೆಸಿಡೆಂಟ್ ದೇವಪ್ಪ ಪೂಜಾರಿ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ನಮ್ಮ ಡಾಕ್ಟರ್ ಸಂಜಯ್ ಹಾಗೂ ಡಾಕ್ಟರ್ ರಕ್ಷಾದ್ ಅವರಿದ್ದಾರೆ. ನಿರಂತರವಾಗಿ ನಮ್ಮ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುವವರು. ಇವತ್ತು ಆಗ ಹೇಳಿದಾಗೆ ಈ ವೇದಿಕೆಯಲ್ಲಿ ಆ ಮಕ್ಕಳು ಬರಬೇಕಾದ್ರೆ ಅವರ ಪಾತ್ರ ಹಿರಿದು ಅವರೊಡನೆ ನಮ್ಮ ಫಿಸಿಯೋಥೆರಪಿಸ್ಟ್ ಅಶ್ವಿತಾ ಹಾಗೂ ನಮ್ಮ ನೀರಜಕ್ಕ ಅವರು ನಮ್ಮ ಲಯನ್ಸ್ ಇಂದ ನೀರಜಕ್ಕ ನಿನ್ನೆ ಅವರ 10 ವರ್ಷ ಆಯ್ತು ಅಂತ ಹೇಳಿ ನಮಗೆ ಸ್ವೀಟ್ ಕೊಟ್ಟಿದ್ದಾರೆ. ಈ ಸಂಸ್ಥೆಗೆ ಸೇರಿ 10 ವರ್ಷಗಳನ್ನ ಮಕ್ಕಳನ್ನೇ ಸ್ಪೆಂಡ್ ಮಾಡಿದ ನೀರಜಕ್ಕ ಅವರ ಮನೋಭಾವಕ್ಕೆ ಎಲ್ಲ ಡಾಕ್ಟರ್ಸ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂದಂತ ಪ್ರೀತಿಯ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಆ ಮಕ್ಕಳನ್ನು ಇಷ್ಟು ಹೊತ್ತು ನಿಲ್ಲಿಸುವುದೇ ನಮ್ಮ ತಪ್ಪು, ಅದು ನಮಗೆ ಗೊತ್ತಿದೆ. ಆದ್ರೆ ವರ್ಷಕ್ಕೆ ಒಂದು ಬಾರಿ ನಮ್ಮ ರಾಜ್ಯಪಾಲರ ಭೇಟಿ ಸಂದರ್ಭದಲ್ಲಿ ನಿಮ್ಮ ಆ ಮಕ್ಕಳನ್ನೇ ನಮ್ಮೊಡನೆ ಬೆಳಿಗ್ಗೆ 10 ಗಂಟೆಯಿಂದ ಇದ್ದೀರಿ. ನಿಮ್ಮ ಸಮಯಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಹಾಗೆ ಸಹಕಾರದ ಎಲ್ಲರಿಗೂ ಹಾಗೆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ ತಪ್ಪುದನ್ ಶೆಟ್ಟಿ ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲ ಅತಿಥಿ
ಸೊಳ್ಳೆಯ ನೃತ್ಯ.
ಭಾವನೆಗಳು ಹೆಚ್ಚಾಗಿದೆ. ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ನೀವೆಲ್ಲ ಗಮನಿಸಿದ್ದೀರಿ, ಆ ಪುಟ್ಟ ಮಕ್ಕಳು ಇಲ್ಲಿ ಕುಣಿತು ಕುಪ್ಪಳಿಸುವಾಗ ಮೇಡಮ್ ಪ್ಲೀಸ್, ನಮ್ಮ ಪುರಸಭಾ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಎಲ್ಲರ ಶ್ರಮ ಇದೆ. ವಿಶೇಷವಾಗಿ ಇಲ್ಲಿಯ ಯಾರಿಗೆ ಗೊತ್ತಿಲ್ಲ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ನಡೆಸಿಕೊಳ್ಳಲಿಕ್ಕಿದೆ. ಮಕ್ಕಳು ಮಾಡಿದಂತಹ 10-15 ನಿಮಿಷ ಕಾರ್ಯಕ್ರಮ ಇರುವುದು, ಅದರ ಹಿಂದೆ ಎಷ್ಟು ಶ್ರಮ ಇರಬಹುದು ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ. ಇಲ್ಲಿಯ ಶಿಕ್ಷಕರ ಹಾಗೂ ವಿಶೇಷವಾಗಿ ಪೋಷಕರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ, ಈ ಒಂದು ನೃತ್ಯ ಕಾರ್ಯಕ್ರಮ ಬಹಳಷ್ಟು ಎಲ್ಲರಿಗೆ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲ ಪುಟ್ಟ ಮಕ್ಕಳಿಗೆ ಒಂದು ಸಣ್ಣ ಒಂದು ಉಡುಗೊರೆಯನ್ನು, ಅವರ ಒಂದು ನೃತ್ಯ ಪ್ರದರ್ಶನ ಆಗಿ ಉಡುಗೊರೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದು. ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಎಲ್ಲ ಪುಟ್ಟ ಪುಟಾಣಿಗಳಿಗೆ ನೀಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ದೇವಿಕಾ ಮೇಡಮ್ ಅವರು ಫೋಟೋ ಎಲ್ಲ ಮಕ್ಕಳಿಗೆ ಕೊಡಿ. ನಮ್ಮ ಸಂಜಣ್ಣ ವ್ಯವಸ್ಥಾಪಕರು, ಯಾಕೆಂದ್ರೆ ಈ ಒಂದು ಪಾಲನಾ ಕೇಂದ್ರದ ವ್ಯವಸ್ಥೆಯಲ್ಲಿ ಸಂಜಣ್ಣನ ಪಾತ್ರ ಬಹಳಷ್ಟಿದೆ. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ನಮ್ಮ ಸಂಜಣ್ಣನಿಗೆ. ಯಾಕೆಂದ್ರೆ ಮಕ್ಕಳು ಇಲ್ಲಿ ಕುಣಿಯುವ ಮನೋರಂಜನೆ ಕಾರ್ಯಕ್ರಮ ನೋಡಿದಾಗ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಟ್ಟರು ಸಂಜಣ್ಣ. ಯಾಕೆಂದ್ರೆ ಅವರ ಕ್ಲಾಪ್ ಶಬ್ದ ಹಿಂದಕ್ಕೆ ಕೇಳ್ತಾ ಇತ್ತು. ಯಾಕೆಂದ್ರೆ ಅದು ನಮ್ಮ ಮನಸ್ಸಿನಿಂದ ಬರುವಂತಹ ಭಾವನೆಗಳು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಂಜಣ್ಣ, ನಿಮಗೆ ವಂದನೆಗಳು. ಈಗ ಎಲ್ಲ ಪುಟಾಣಿಗಳಿಗೆ ಉಡುಗೊರೆಯನ್ನು ನೀಡುವಂತಹ ಸಮಯ. ರಾಜ್ಯಪಾಲರು ಹಾಗೂ ನಮ್ಮ ಪುರಸಭಾ ಸದಸ್ಯರು ಈ ಒಂದು ಬಹುಮಾನ ಜೀನತ್ ಮೇಡಮ್ ಅವರು ಮಕ್ಕಳಿಗೆ ಪುಟ್ಟ ಉಡುಗೊರೆಯನ್ನು, ಪ್ರೀತಿಯ ಉಡುಗೊರೆ ಅಷ್ಟೇ ಇದು. ಹಾಗೆ ನಮ್ಮ ಪಿಜೆ ಸರ್, ನೀವು ಕೂಡ ಬನ್ನಿ, ನೀವು ಕೊಡಬೇಕು. ದಾಮೋದರ್ ಸರ್ ಈ ಒಂದು ಪಾಲನಾ ಕೇಂದ್ರದಲ್ಲಿ ಹಲವು ವರ್ಷಗಳಿಂದ ಬಹಳ ಶ್ರದ್ಧೆಯಿಂದ ಪ್ರೀತಿಯಿಂದ ಈ ಮಕ್ಕಳೊಂದಿಗೆ ಸದಾ ಸ್ಪಂದಿಸುವಂತಹ ದೇವಿಕಾ ಮೇಡಮ್ ಅವರು ಎಲ್ಲರೂ ಜತೆಯಾಗಿ ಈ ಒಂದು ಪುಟಾಣಿಗಳಿಗೆ ಪುಟ್ಟ ಉಡುಗೊರೆ ನೀಡಿ ಅವರನ್ನು ಖುಷಿಪಡಿಸುವಂತಹ ಒಂದು ಪ್ರಯತ್ನ. ಈ ಒಂದು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಉಳಿಯುವುದಕ್ಕೆ ನಮಗೆ ಸಹಕರಿಸಿದಂತಹ ಎಲ್ಲ ಪೋಷಕರಿಗೆ, ಶಿಕ್ಷಕ ಅಶ್ವಿತಾ ಮೇಡಮ್ ಇರ್ಬೋದು, ನೀರಜ, ಇವರಿಗೂ ಕೂಡ ಲಯನ್ಸ್ ಕ್ಲಬ್ ಬಂಡವಾಳ ಧನ್ಯವಾದವನ್ನು ಸಮರ್ಪಿಸುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ಬರುವಂತಹ ಗೌರವ ರಾಜ್ಯಪಾಲರಿಗೆ ವಂದನೆಗಳು. ಪಿಜಿ ಸರ್, ಇವತ್ತು ಡಿಫರೆಂಟ್ ಡಿಫರೆಂಟ್ ವಿಶಿಷ್ಟ ಶೈಲಿಯಲ್ಲಿ ಇವತ್ತು ಡ್ಯಾನ್ಸ್ ಅನ್ನು ಮಾಡಿದ್ದಾರೆ. ನಿಜವಾಗಿ ಇದು ಒಂದು ಉತ್ತಮವಾದ ಅವರ ಬೆಳವಣಿಗೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಇರ್ಬೋದು, ಆದರೂ ಉತ್ಸಾಹದಿಂದ ಭಾಗವಹಿಸಿ ಒಳ್ಳೆಯ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಆ ಮಕ್ಕಳಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ನಮ್ಮ ಸಂಚಾಲಕರಾಗಿರುವಂತಹ ಪಿಜೆ ಸರ್
ಅವರ ಹತ್ರ ನಾನು ಕೇಳಿದ್ದೆ ಇತ್ತೀಚೆಗೆ ಮಕ್ಕಳನ್ನು ಸಿದ್ಧಗೊಳಿಸಬೇಕೆಂದು ಬಹಳ ಅವರು ಪ್ರೀತಿಯಿಂದ ಈ ಒಂದು ಕೇಂದ್ರದ ಎಲ್ಲ ಸಿಬ್ಬಂದಿಗಳಿಗೆ ಅವರಿಗೆ ಹೇಳಿ ಪೋಷಕರನ್ನು ಕೂಡ ಮನವೊಲಿಸಿ ಇಷ್ಟು ಒಳ್ಳೆಯ ಕಾರ್ಯಕ್ರಮ ನೀಡುವಲ್ಲಿ ಅವರು ಕೂಡ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಇದರಲ್ಲಿ ವಿಶೇಷ ವಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮ್ಮ ಮನದಾಳದ ಒಂದು 2 ವಾಕ್ಯವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ. ಇಲ್ಲಿ ಮಕ್ಕಳು ಪ್ರಾರಂಭದಿಂದ ಅಂದರೆ ಮಲಗಿಕೊಂಡಿರ್ತಾರೆ, ಅಲ್ಲಿಂದ ಅವರಿಗೆ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಪರಿಸ್ಥಿತಿಯಿಂದ ಮಕ್ಕಳನ್ನು ಸ್ವಲ್ಪ ಅವರಿಗೆ ಪ್ರಾಕ್ಟೀಸ್ ಮಾಡ್ತಾ ಅಭ್ಯಾಸ ಮಾಡ್ತಾ ಆ ಮಕ್ಕಳ ಒಂದು ಕೂತ್ಕೊಳ್ಳುವ ಸ್ಥಿತಿಗೆ ಒಂದು ಪ್ರತಿ ವಿಶಿಷ್ಟ ಈ ಮಕ್ಕಳ ಶಿಕ್ಷಕರು ಅವರನ್ನು ಪ್ರಾಕ್ಟೀಸ್ತಾರೆ. ಅಲ್ಲಿ ಕೂತ್ಕೊಂಡು ಆದ ನಂತರ ಅವರನ್ನು ನಡೆಯಲಿಕ್ಕೆ ಕೆಲವು ಮಕ್ಕಳಿಗೆ ನಾವಿಲ್ಲಿ ನೋಡಿದೆವು, ತುಂಬ ಪ್ರಾರಂಭದಲ್ಲಿ ತುಂಬ ಸಮಯ ಹೋಗ್ತದೆ, ಕೆಲವು ತಿಂಗಳು ಗಟ್ಟಲೆ ಅಥವಾ ವರ್ಷ ಕೂಡ ಹೋಗ್ತದೆ ಆ ಮಕ್ಕಳ ಒಂದು ನಿಲ್ಲಿಸುವಂಥ ಒಂದು ಸ್ಥಿತಿಗೆ ತರಲಿಕ್ಕೆ. ನಿಂತ ನಂತರ ಮಗುವಿನ ನಂತರ ನಡೆಸಬೇಕು, ಹಾಗೆ ನಡೆಸಲಿಕ್ಕೆ ಕೂಡ ತುಂಬ ಸಮಯವನ್ನು ಹೋಗ್ತದೆ. ಆದರೆ ಒಂದೊಂದು ಸ್ಟೇಜಿಗೆ ಅವರು ಬರುವಾಗ ಅದರಿಂದ ಸಿಗುವಂಥ ಒಂದು ಸಂತೋಷ ಅದು ವಿಶೇಷವಾಗಿದೆ. ಇನ್ನು ಕೂಡ ನಮ್ಮ ಈ ನಿರ್ಮಾಣ ಕೇಂದ್ರ ತುಂಬ ಅಭಿವೃದ್ಧಿ ಆಗಿದೆ. ಈಗ ಇಲ್ಲಿ ಹೇಳಿದ ಹಾಗೆ ನಮ್ಮ ಅತಿಥಿಗಳು ಹೇಳಿದ ಹಾಗೆ ಬೇರೆ ಬೇರೆ ಈ ಮಕ್ಕಳಿಗೆ ಕೂಡ ಬೇರೆ ಬೇರೆ ಒಲಿಂಪಿಕ್ಸ್ ಅಂತ ಇರ್ತದೆ ಅಥವಾ ಬೇರೆ ಸಂಸ್ಥೆಗಳ ಒಟ್ಟಿಗೆ ಸ್ಪರ್ಧೆಗಳು ಕೂಡ ಇರ್ತದೆ. ಅಂಥ ಸ್ಪರ್ಧೆಗಳಲ್ಲಿ ಈ ನಮ್ಮ ಮಕ್ಕಳು ಕೂಡ ಭಾಗವಹಿಸಬೇಕಂತ ನಮ್ಮದೊಂದು ಆಸೆ ಇದೆ. ಮತ್ತು ಇನ್ನೂ ಕೆಲವು ಸೌಕರ್ಯಗಳು ಈ ಸಂಸ್ಥೆಯಲ್ಲಿ ಬೇಕಾಗಿವೆ. ಅವರನ್ನು ನಡೆಯಲಿಕ್ಕೆ ಬೇಕಾದರೆ ಅವರಿಗೊಂದು ವಾಕರ್ ನಡೆಯುವಂಥ ಒಂದು ಮೆಷಿನ್ ಕೂಡ ಇಲ್ಲಿಗೆ ಬೇಕಾಗಿದೆ. ಸ್ವಲ್ಪ ಅದು ಕಾಸ್ಟ್ ಆಗಿದೆ, ಆದರೂ ನಾವು ಅದನ್ನು ಮಕ್ಕಳಿಗೆ ಪ್ರೊವೈಡ್ ಮಾಡಿದರೆ, ಮಕ್ಕಳಿಗೆ ಇಲ್ಲಿ ಒದಗಿಸಿದರೆ ಖಂಡಿತವಾಗಿ ಈ ಮಕ್ಕಳಿಗೆ ಒಂದು ನಡೆಯಲಿಕ್ಕೆ ಒಂದು ಖಂಡಿತವಾಗಿ ಅವರು ಪ್ರಯತ್ನಿಸುವರು. ಅದೊಂದು ಅದರಿಂದ ಖಂಡಿತ ನಮ್ಮೆಲ್ಲರಿಗೆ ತುಂಬ ಸಂತೋಷ ಸಿಗಲಿಕ್ಕಿದೆ. ಎಲ್ಲರಿಗೂ ವಂದನೆಗಳು. ಈ ಒಂದು ಪಾಲನಾ ಕೇಂದ್ರದ ಉನ್ನತೀಕರಣಕ್ಕೆ ಒಂದಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಆದಷ್ಟು ಬೇಗ ಇದು ಒಳ್ಳೆ ರೀತಿಯಲ್ಲಿ ಬೆಳೆಯಲಿ ಎನ್ನುವಂತಹ ಒಂದು ಶುಭ ಹಾರೈಕೆ ಹೇಳುತ್ತಾ ನಮ್ಮ ಇಬ್ಬರು ಡಾಕ್ಟರ್ಸ್ಗಳು ಪ್ರತಿ ಸಂದರ್ಭದಲ್ಲಿ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟು ಆ ಮಕ್ಕಳ ಒಂದು ಆರೈಕೆಯಲ್ಲಿ ವಿಶೇಷ ಪಾತ್ರ ವಹಿಸಿದ್ದಾರೆ. ನಿಮ್ಮ ಒಂದು 2 ಮಾತು, ಯಾರು ಸಾಕು 2 ಮಾತು ನಿಮ್ಮ ಅಭಿಪ್ರಾಯದಲ್ಲಿ ಇಂದಿನ ಕಾರ್ಯಕ್ರಮಗಳು ಅಥವಾ ಈ ಒಂದು ಪಾಲನಾ ಕೇಂದ್ರದ ಬಗ್ಗೆ? ಇವತ್ತು ತುಂಬ ಖುಷಿ ಆಯ್ತು ಈ ಪ್ರೋಗ್ರಾಮ್ ನೋಡಿ. ಆ್ಯಕ್ಚುಲಿ ಇದೊಂದು ಸ್ಪೆಷಲ್ ಚಿಲ್ಡ್ರನ್ಸ್ ಮತ್ತು ಪೇರೆಂಟ್ಸಿಗೋಸ್ಕರ ಮಾಡಿದ ಡೇ ಥರ ಆಯಿತು ನನಗೆ. ಯಾಕಂದರೆ ಈ ಥರದ್ದು ಎಲ್ಲಿ ಆಪರ್ಚುನಿಟಿ ಈ ಸೆಂಟರಲ್ಲಿ ಬೇರೆ ಎಲ್ಲಿ ಸಹ ಸಿಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಅದು ಅವರಿಗೆ ಒಂದು ಸ್ಪೆಷಲ್ ಡೇ ಆಯಿತು, ಈವನ್ ಅವರ ಪೇರೆಂಟ್ಸಿಗೆ. ಬಿಕಾಸ್ ಸ್ಟೇಜಿಗೆ ಬರೋದು ಪೇರೆಂಟ್ಸಿಗೆ ಯಾವತ್ತೂ ಒಂದು ಡ್ರೀಮ್, ಮಕ್ಕಳು ಯಾವತ್ತು ಸ್ಟೇಜಿಗೆ ಹೋಗಬೇಕು ಅಂತ. ಸೊ ಈ ಡೇ ನೋಡೋದು ತುಂಬ ಒಂದು ಇಮೋಷನಲ್ ಡೇಸ್ ಆಯಿತು. ನನಗೆ ತುಂಬ ಖುಷಿ ಆಯ್ತು. ಸ್ಟೂಡೆಂಟ್ಸ್ ಎಲ್ಲ ಬಂದು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು ಒನ್ ಆಫ್ ದ ಬೆಸ್ಟ್ ಡೇ ಅಂತ ಹೇಳ್ಬೋದು. ಮತ್ತು ಈ ಸೆಂಟರ್ ಒನ್ ಆಫ್ ದ ಅಂದರೆ ನಾನು ನೋಡಿದ ಪ್ರಕಾರ ಎಷ್ಟು ಒಂದು ಎಫರ್ಟ್ಸ್ ಹಾಕ್ತಾರೆ ಅಂತ ಹೇಳಿದರೆ ಮಕ್ಕಳಿಗೋಸ್ಕರ. ಈಚ್ ಪ್ರೋಗ್ರಾಮ್ ಆಗಲಿ ಎಲ್ಲ ಸಹ ಒಂದು ಇವರಿಗೋಸ್ಕರ ಒಂದು ಪ್ರೋಗ್ರಾಮ್ಸ್ ಮಾಡ್ತಾರೆ. ಅದು ಒನ್ ಆಫ್ ದ ಬೆಸ್ಟ್ ಇದು ಅಂತ ಹೇಳಬೇಕು. ನಿಮ್ಮದು ಎಫರ್ಟ್ಸ್ ಹೀಗೇನೆ ಮುಂದಕ್ಕೆ ಇರಲಿ. ನಾವು ಸುಮ್ಮನೆ ಬಂದು ನಿಮಗೆ ಹೆಲ್ಪ್ ಮಾಡಲಿ, ಎಷ್ಟಾಗ್ತದೆ ಅಷ್ಟು ಮಾಡ್ತೇವೆ ನಾವು. ಸೊ ಇವತ್ತು ನೀರಜ ಮೇಡಮ್ ಮತ್ತು ಅಶ್ವಿತಾ ಅವರು ನಾನು ಡೈಲಿ ನೋಡ್ತೇನೆ. ಎಫರ್ಟ್ಸ್ ಎಷ್ಟು ಒಳ್ಳೆ ಎಫರ್ಟ್ಸ್ ಅಂದರೆ ಎಂಡ್ವರೆಗೆ ನಮ್ಗೆ ಏನು ಬೇಕಿದ್ರು ಅವರಿದ್ದಾರೆ, ಏನು ಬೇಕಿದ್ರು ಅವರು ನಮಗೆ ಟಿಲ್ ಡೇ ಎಂಡ್ ಆಗೋವರೆಗೆ ಹೆಲ್ಪ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಮ್ಮ ರಾಜ್ಯಪಾಲರು ಬಹಳಷ್ಟು ಒತ್ತಡದಲ್ಲಿದ್ದಾರೆ, ಆದರೂ ಕೂಡ ಈ ಒಂದು ನಮ್ಮ ಫಿಸಿಯೋ ಮೇಡಮ್ ನಿಮ್ಮ ಒಂದು ಅಭಿಪ್ರಾಯ 1-2 ವಾಕ್ಯಗಳಲ್ಲಿ ಪ್ಲೀಸ್. ಇವತ್ತಿನ ಕಾರ್ಯಕ್ರಮ ಇಷ್ಟು ಚಂದ ನೆರವೇರಲಿಕ್ಕೆ ಮುಖ್ಯ ಕಾರಣ ಪೇರೆಂಟ್ಸ್. ಅವರ ಇಂಟ್ರೆಸ್ಟಿಂದಾಗಿ ಇಷ್ಟು ಚಂದ ಆಗಲಿಕ್ಕೆ ಕಾರಣ ಆಯಿತು. ತುಂಬ ಖುಷಿ ಆಯಿತು. ಮತ್ತು ಒಂದು ಖುಷಿ ಅಂತ ಹೇಳಿದರೆ ಲಯನ್ಸ್ ಎಲ್ಲ ಮಕ್ಕಳಿಗೆ ದಿನಾಲೂ ಫ್ರೀಯಾಗಿ ಥೆರಪಿ ಕೊಡ್ತಿದ್ದಾರೆ. ಇದಂತೂ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಮತ್ತು ಮಕ್ಕಳು ಪೇರೆಂಟ್ಸ್ ಕೂಡ ತುಂಬ ಇಂಟ್ರೆಸ್ಟಿಂದ ಮಕ್ಕಳನ್ನು ಕರ್ಕೊಂಡು ಬರೋದು, ಅವರನ್ನು ಹುಷಾರು ಮಾಡಲಿಕ್ಕೆ ಟ್ರೈ ಮಾಡೋದು ಎಲ್ಲ ಖುಷಿ ಆಗ್ತದೆ. ಮತ್ತು ಇವತ್ತಿನ ಪ್ರೋಗ್ರಾಮ್ ಕೂಡ ಒಳ್ಳೆ ಚಂದ ಖುಷಿ ಆಯಿತು. ಹೆಚ್ಚಿನ ಕಡೆಗಳಲ್ಲಿ ಸಂಬಳ
ಸಂಬಳಕ್ಕೋಸ್ಕರ ಕೆಲಸ ಮಾಡುವಂಥದ್ದು ಸಾಮಾನ್ಯ, ಆದರೆ ಪ್ರೀತಿ ಮತ್ತು ಸೇವಾ ಮನೋಭಾವದಿಂದ ಕೆಲಸ ಮಾಡುವಂಥದ್ದು ಬಹಳ ವಿರಳ ಅಂತ ಒಂದು ಅಪರೂಪದ ವ್ಯಕ್ತಿತ್ವ ನಮ್ಮ ಮೇಡಮ್ಗಳದ್ದು. ಸೊ ನಿಮಗೆ ಈ ಸಮಯದಲ್ಲಿ ಆಭಾರಿ ಅಂತ ಹೇಳುತ್ತಾ ಒಂದೆರಡು ವಾಕ್ಯಗಳಲ್ಲಿ ದಾಮೋದರಣ್ಣ ಈ ಒಂದು ಪಾಲನಾ ಕೇಂದ್ರವನ್ನು ಹಲವಾರು ವರ್ಷಗಳಿಂದ ನಡೆಸಿದವರು, ನಿಮ್ಮ ಮಾತುಗಳಲ್ಲಿ ಒಂದೆರಡು ವಾಕ್ಯಗಳು ಪ್ಲೀಸ್. ಎಲ್ಲರಿಗೂ ನಮಸ್ತೆ. 2010ರಲ್ಲಿ ಈ ಸಂಸ್ಥೆ ಆರಂಭಗೊಂಡಿತು. ಒಂದು ಸಣ್ಣ ಮಟ್ಟದಲ್ಲಿ ಆರಂಭಗೊಂಡ ಸಂಸ್ಥೆ ಇವತ್ತು 15ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮ್ಮ ಗವರ್ನರ್, ನಾವು ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ, ಮಮತಯ್ಯ ಮಾತೆ ನಮ್ಮ ಗವರ್ನರ್. ಯಾಕೆಂತ ಹೇಳಿದರೆ ಇಷ್ಟೆಲ್ಲ ಸೇವಾ ಕಾರ್ಯಕ್ರಮಗಳಾಗಬೇಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಗವರ್ನರ್ ಅವರು ಸಹಕಾರ ಇದ್ದೇ ಇದೆ. ಯಾಕೆಂತ ಹೇಳಿದರೆ ವಸಂತ್ ಶೆಟ್ಟಿ ಇರ್ಬೋದು, ನಾನಿರ್ಬೋದು, ಶ್ರೀನಿವಾಸ್ ಇರ್ಬೋದು, ತಪೋದನ್ ಇರ್ಬೋದು, ಇವರೆಲ್ಲ ಇವೆಂಟ್ ಮಾಡುವಾಗ ಒಂದಷ್ಟು ದೇಣಿಗೆ ನೀಡಿ ಅದರ ಪ್ರಕಾರ ಒಂದಷ್ಟು ಶಾಶ್ವತವಾದ ಸಲಕರಣೆಗಳು ಈ ಕೇಂದ್ರಕ್ಕೆ ನೀಡಿದ ಒಂದು ಪಾಲು ನಮ್ಮ ಗವರ್ನರ್ ಅವರದ್ದು ಇದೆ. ಇಲ್ಲಿ ನಾನು ಕಳೆದ 14 ವರ್ಷಗಳಿಂದ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಇವತ್ತು ಒಂದು ಒಳ್ಳೆಯ ಇಲ್ಲಿ ಸಂಚಾಲಕರು ನಮಗೆ ಮತ್ತೆ ಸಿಕ್ಕಿದ್ದಾರೆ. ಇವತ್ತು PG ರೋಡ್ರಿಗರ್ಸ್ ಅವರು ಬಹಳಷ್ಟು ಉತ್ತಮ ಕಾರ್ಯ, ಶ್ರೀನಿವಾಸ್ ಅವರು ಇರ್ಬೋದು, ಸತ್ಯನಾರಾಯಣ ಇರ್ಬೋದು, ಇವರು ವಹಿಸಿಕೊಂಡು ಈ ಸಂಸ್ಥೆಯನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಡಾಕ್ಟರ್ ಸಂಜಯ್ ಅವರ ಹೆಸರನ್ನು ನಾವು ಹೇಳಬೇಕಿದೆ, ಡಾಕ್ಟರ್ ರಕ್ಷರ್ ಅವರ ಹೆಸರು ಹೇಳಬೇಕಿದೆ. ಯಾಕೆಂದರೆ ಕಳೆದ ಆರಂಭದಿಂದಲೂ ಅವರು ಈ ವಿಚಾರದಲ್ಲಿ ಈ ಮಕ್ಕಳೊಂದಿಗೆ ಬೆರೆತು ಖಾಲಿ ಸೇವೆ ಸಲ್ಲಿಸಿ ಸಾಕಾಗಲ್ಲ ಅಥವಾ ಶುಶ್ರೂಷೆ ಮಾಡಲಿಕ್ಕೆ ಸಾಕಾಗಲಿಲ್ಲ. ಈ ವೈದ್ಯರ ಸೇವೆ ಅಂತ ಹೇಳಿದರೆ ಈ ಮಕ್ಕಳು ದೇವರ ಮಕ್ಕಳಂತೇಳಿ ನೆನೆಸಿ ಅವರು ಕೊಡುವಂಥ ಸೇವೆ ನಿಜಕ್ಕೂ ಶ್ಲಾಘನೀಯ. ಅವರಿಗೆ ನಮ್ಮ ಲಯನ್ಸ್ ಸಂಸ್ಥೆಗಳ ಪರವಾಗಿ ಪೂರಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಅಶ್ವಿತರವರು ಒಂದು ಅವರಿಗೆ ಜರ್ನಿ ಮಾಡುವುದೇ ಸ್ವಲ್ಪ ತ್ರಾಸದಾಯಕ. ಅಷ್ಟು ದೂರದಿಂದ ಬಂದರು ಇಲ್ಲಿ ಆ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಬೆರೆತು ಅವರಿಗೆ ನೀಡುವಂಥ ಚಿಕಿತ್ಸೆ ಇರ್ಬೋದು, ಶುಶ್ರೂಷೆ ಇರ್ಬೋದು, ಅಥವಾ ಪ್ರೀತಿ ಇರ್ಬೋದು, ಇದೆಲ್ಲದರ ಪರಿಣಾಮವಾಗಿ ಈ ಮಕ್ಕಳು ಒಂದಷ್ಟು ಬೆಳವಣಿಗೆ ಮಾಡ್ತಾ ಇದ್ದಾರೆ. ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರಂಭದಲ್ಲಿ 2010ರಲ್ಲಿ ಹೌದು ಸತ್ಯನ ಒಂದು ವಿಚಾರ ಹೇಳಬೇಕು. ಮೊನ್ನೆ ಒಂದು ಗುಜ್ಜಲಗಟ್ಟೆಗೆ ಒಂದು ಮದುವೆಗೆ ಹೋಗಿದ್ದೆ. ನನಗೆ ಒಂದು ಮಗು ಬಂದು ಕಾಲಿಡಿತು. ನಾನು ವೇದಿಕೆಗೆ ಹತ್ತುವಾಗ ಮಗು ಬಂದು ಕಾಲಿಡಿತು. ನನಗೆ ಯಾರಂತೇಳಿ ಗೊತ್ತಿರಲಿಲ್ಲ. ಮಗು ಅಂತ ಈಗ PUC ಇರ್ತೀನಿ. ಮತ್ತೆ ಅವರ ಅಮ್ಮ ಬಂದು ನನ್ನ ಹತ್ರ ಕೈ ಮುಗಿಯುವಾಗ ನನಗೆ ನೆನಪಾಯಿತು. ಆ ಮಗು ಅಮಿಷ್ ಅವರು ಫಸ್ಟ್ ಚಿಕಿತ್ಸೆ ಕೊಟ್ಟಂಥ ಮಗು. ಆ ಮಗು ಇವತ್ತು ಕಾಲೇಜಿಗೆ ಹೋಗ್ತಾ ಇದೆ. ಅಮ್ಮ ಬಂದಾಗ ನನಗೆ ಪರಿಚಯ ಸಿಕ್ಕಿತ್ತು. ನಮ್ಮಲ್ಲಿ ಇವತ್ತು ಒಂದು ನಿಮ್ಮ ವ್ಯಾನ್ ಬಂದಾಗ ಆ ವ್ಯಾನ್ ಒಟ್ಟಿಗೆ ಫೋಟೋ ಇದೆ. ಆ ಫೋಟೋ ನೋಡುವಾಗ ನನಗೆ ಬಹಳ ಖುಷಿ ಆಗ್ತಾಯಿದೆ. ಅಂದರೆ ಆ ಅಮ್ಮ ಒಂದು ಆ ಮಗುವನ್ನು ನಿತ್ಯ ಬುಧವಾರ ಆರಂಭಿಸಿದ್ದು. ಮತ್ತು ಪ್ರತಿದಿನ ಆರಂಭಿಸುವಾಗ ನಿತ್ಯ ಬಂದು ಕರ್ಕೊಂಡು ಬರ್ತಿದ್ರು. ಹಾಗಾಗಿ ಆ ಮಗು ಇವತ್ತು ಕಾಲೇಜಿಗೆ ಹೋಗಿ ಓಕೆ ಸರ್ ಅಂತ ಮುಟ್ಟಾಲೆ ಕೈ ತಲುಪಲ್ಲೆ ಅಲ್ಪ ನಡು ಸರ್ ಅಡೆಗೆ ಬಿರಬೋಲಿ ಒಂಚೂರು ಚೂರು ಮುಟ್ಟಾಲೆ ಕೈ ತಲುಪತ್ತೆ. ಎಸ್ ರೆಡಿ ಸೆಕೆಂಡ್ ಸ್ಮೈಲ್ wait 1 second, last one, smile, okay. ಇದೀಗ ಬೀಚ್ ರೋಡ್ ಹೈವೇ, ಬೀಚ್ ರೋಡ್, ಗುರುನಾರಾಯಣ ವೃತ್ತ, ಇಲ್ಲಿಂದ ಮೊದಲೆಲ್ಲ ಇಲ್ಲಿ ಕಸ ಹಾಕ್ತಿದ್ದರು. ಈ ಜಂಕ್ಷನಲ್ಲಿ ಎಲ್ಲ ಕೊಳಕಿತ್ತು.
ಅದನ್ನೀಗ ಲಯನ್ಸ್ ಕ್ಲಬ್ ವತಿಯಿಂದ ಪುರಸಭಾ ವತಿಯಿಂದ ಸಹಕಾರದಿಂದ ಎಲ್ಲ ಸ್ವಚ್ಛ ಮಾಡಿ ಇಲ್ಲಿಂದ ರೈಲ್ವೆ ಸ್ಟೇಷನ್ನವರೆಗೆ ಹತ್ತಿರದವರೆಗೆ ಎಲ್ಲ ಸುಂದರವಾದ ಹೂತೋಟ ಗಾರ್ಡನನ್ನು ನಿರ್ಮಿಸಿದ್ದೇವೆ. ಇದರದೊಂದು ಸುಂದರ ನೋಟವನ್ನು ನೀವು ಇಲ್ಲಿ ನೋಡ್ಬೋದು. ಎಷ್ಟು ಸುಂದರ ಗಾರ್ಡನ್ನಲ್ಲಿ ಇನ್ನು ಯಾರೂ ಕಸ ಹಾಕಲಿಕ್ಕಿಲ್ಲ, ಇಲ್ಲಿ ಕೊಳಕು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿಗೆ ಹೋಗುವ ಜನರಿಗೆ, ರೈಲ್ವೆ ಸ್ಟೇಷನ್ಗೆ ಹೋಗುವವರಿಗೆ ಎಲ್ಲರಿಗೆ ತುಂಬ ಕ್ಲೀನಾಗಿ ಒಳ್ಳೆಯದಾಗಿ ಇಲ್ಲಿಂದ ಇನ್ನು ನಡೆದುಕೊಂಡು ಹೋಗ್ಬೋದು. ಚಂದದ ಫುಟ್ಪಾತ್ ಕೂಡ ಇಲ್ಲಿ ನಿರ್ಮಾಣವಾಗ್ತದೆ. ಹೇಳಿ ಇಲ್ಲಿ ಬನ್ನಿ, ಸ್ವಲ್ಪ ಜೋರಿನಲ್ಲಿ ಹೇಳಿ. ಇದು ನಮ್ಮ ಲಯನ್ಸ್ ಕ್ಲಬ್ಬಿನ ಸ್ಥಾಪಕನಾದ ಡಾಕ್ಟರ್ ಬಿ ವಸಂತ ಬಾಳಿಗ ಇವರ ಕನಸಿನ ಒಂದು ಪ್ರತಿಫಲ. ಅವರ ಭಾರಿ ಒಂದು ಆಸೆ ಇತ್ತು ಅವರಿಗೆ, ಇಂಥದ್ದೊಂದು ನಾವೆಲ್ಲ ಗಾರ್ಡನ್ ಮಾಡಿಕೊಂಡು ತುಂಬ ಮುಂದೆ ಬರುವ ಜನರಿಗೆ ವಾತಾವರಣ ಸ್ವಲ್ಪ ಶುದ್ಧವನ್ನು ಮಾಡಬೇಕು, ಗಾಳಿ ಶುದ್ಧವಾಗಿರಬೇಕು. ಮತ್ತು ಶಾಲಾ ಮಕ್ಕಳು ಇಲ್ಲಿ ತುಂಬ ಗುಂಡಿ ಇತ್ತು, ತುಂಬ ಕೊಳಕಿತ್ತು, ಆಳ ಇತ್ತು, ಇದಕ್ಕೆಲ್ಲ ತುಂಬ ಖರ್ಚು ಇರಬಹುದು ಮಾಡಲಿಕ್ಕೆ. ಖರ್ಚು ಆಗಿದೆ. ಮತ್ತು ನಮ್ಮ ಲಯನ್ಸ್ ಕ್ಲಬ್ನವರ ಶ್ರಮದಾನದಿಂದ ತುಂಬ ಎಲ್ಲ ಕಸಕಡ್ಡಿಯನ್ನು ತೆಗೆದು ಹಾಕಿದ್ದೇವೆ. ಮತ್ತು ವಾತಾವರಣ ಸೃಷ್ಟಿಯಾಗಲಿ ಅಂತ ಇದೊಂದು ನಮ್ಮ ಲಯನ್ಸ್ ಕ್ಲಬ್ಬಿನ ಒಂದು ಆಶಯ. ಈಗ ಇವತ್ತು ಯಾರು ಉದ್ಘಾಟನೆ ಮಾಡಿದರು? ನಮ್ಮ ಮುನ್ಸಿಪಾಲಿಟಿ ಅವರು ಬಂದಿದ್ರ? ಹೌದು, ಪುರಸಭೆಯವರು ಬಂದಿದ್ದರು. ಪುರಸಭೆ ಅಧ್ಯಕ್ಷರು ಬಂದಿದ್ದರು. ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ಗವರ್ನರ್ ಲಯನ್ಸ್ನ ಗವರ್ನರ್ ಬಂದಿದ್ದರು. ಗವರ್ನರ್ ಬಂದು ಉದ್ಘಾಟನೆ ಮಾಡಿದರು. ಬಿ ಎಂ ಭಾರತಿ ಅವರು ಅವರ ಕೈಯಲ್ಲಿ ಉದ್ಘಾಟನೆ ಆಯಿತು. ಓಕೆ. ಮತ್ತು ಮೂಡಾದ ಅಧ್ಯಕ್ಷರು ಕೂಡ ಬಂದಿದ್ದರು. ಓಕೆ. ಒಟ್ಟಾರೆ ಹೇಳುವುದಾದರೆ ನಮ್ಮ ಸೇವಾ ಸಂಸ್ಥೆಯಾದ ನಮ್ಮ ಲಯನ್ಸ್ ಕ್ಲಬ್ ಒಂದು ಉತ್ಕೃಷ್ಟತಾ ಕೊಡುಗೆ ಅಂತ ಹೇಳ್ಬೋದು.